ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ಕಳೆದ ವಿಡಿಯೋದಲ್ಲಿ ಮೇ 2021ರ 4ನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡಿದ್ವಿ. ಆ ಒಂದು ವಿಡಿಯೋದಲ್ಲಿ ಒಟ್ಟು 20 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಒಂದು ಕಂಟಿನ್ಯೂಯೇಷನ್ ಪಾರ್ಟ್ ಆಗುತ್ತೆ ಈ ಒಂದು ವಿಡಿಯೋದಲ್ಲಿ. ಸೊ ಅನದರ್ 20 ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಮೇ 2021ರ 2ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗ್ತವೆ. ಓಕೆ, ಸೊ ಹಾಗಾದರೆ ಯಾವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ ಅನ್ನೋದಾದರೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಕೌನ್ಸಿಲ್ನ 43ನೇ ಸಭೆ ನಡೆದಿದೆ. ಆ ಒಂದು ಸಭೆಯ ಔಟ್ಕಮ್ಸ್ ಏನೇನು? ಓಕೆ, ಅಮೆರಿಕದ ಲಾಸ್ ಏಂಜಲಸ್ನಲ್ಲಿ ನಡೆದಿರ್ತಕ್ಕಂಥ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಚಿತ್ರವನ್ನು, ಆ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕನ್ನಡದ ಚಿತ್ರ ಯಾವುದು? ಕನ್ನಡದ ಖ್ಯಾತ ವಿಜ್ಞಾನಿ ಭಾರತ ರತ್ನ CNR ರಾವ್ ಅವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಕೇರಳದ ರಾಜಕೀಯದ ಐರನ್ ಲೇಡಿ ಎಂದೇ ಖ್ಯಾತರಾಗಿರ್ತಕ್ಕಂಥ KR ಗೌರಿ ಅವರು ನಿಧನರಾಗಿದ್ದಾರೆ. ಪದ್ಮಕುಮಾರ್ M ನಾಯರ್ ಅವರು ಪ್ರಸ್ತಾವಿತ ಬ್ಯಾಡ್ ಬ್ಯಾಂಕಿನ CEO ಆಗಿ ನೇಮಕಗೊಂಡಿದ್ದಾರೆ. ವೈಟ್ಲಿ ಅವಾರ್ಡ್ಸ್ 2021 ಸಿಕ್ಕಿಂ ರಾಜ್ಯೋತ್ಸವ ದಿನ, ಅಂದರೆ ಸಿಕ್ಕಿಂ ಸ್ಟೇಟ್ಹುಡ್ ಡೇ ಆಗುತ್ತೆ. ನವೆಂಬರ್ನಲ್ಲಿ ಭಾರತದಲ್ಲಿ ಚಿರತೆಗಳ ಮರುಸ್ಥಾಪನೆ ಆಗುತ್ತೆ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಜೂನ್ 2022ರಲ್ಲಿ ಸ್ಥಗಿತ ಆಗುತ್ತೆ. ಆಕಾಂಕ್ಷ ಪೋರ್ಟಲ್ ಯಾಕೆ ಸುದ್ದಿಲಿದೆ? ಲಕ್ಷದ್ವೀಪದ ಆಡಳಿತಾಧಿಕಾರಿ ವಿವಾದ ಈಗ ಮತ್ತೆ ಸುದ್ದಿಲಿದೆ. ಏನಂತ ನೋಡ್ತಾ ಹೋಗೋಣ. ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ 2021 ಆರಂಭ ಆಗಿತ್ತು. ಈಗ ಅದರ ಒಂದು ಫೈನಲ್ ಕೂಡ ಮುಗಿದಿದೆ, ಅದನ್ನು ನೋಡ್ತಾ ಹೋಗೋಣ. ಮೋದಿ 7 ವರ್ಷದ 7 ಬೀಳುಗಳು ಏನೇನಿದ್ದಾವೆ? ಓಕೆ, ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2021, ಇಂಜೆನ್ಯುವಿಟಿ ಹೆಲಿಕಾಪ್ಟರ್ನ ಆಡಿಯೋ ವಿಡಿಯೋ ಸೆರೆ ಹಿಡಿದಿರ್ತಕ್ಕಂಥ ಅಮೆರಿಕದ ನಾಸಾದ ಮಾರ್ಸ್ ರೋವರ್ ಪರ್ಸಿವಿಯರೆನ್ಸ್. IUCN ವರದಿ ನೇಚರ್ ಇನ್ ಎ ಗ್ಲೋಬಲೈಸ್ಡ್ ವರ್ಲ್ಡ್, ಕಾನ್ಫ್ಲಿಕ್ಟ್ ಅಂಡ್ ಕನ್ಸರ್ವೇಷನ್. ಜಪಾನ್ನಿಂದ ಸುಯೇಜ್ ಕಾಲುವೆಗೆ ಪರ್ಯಾಯ ಮಾರ್ಗಗಳ ಪ್ರಸ್ತಾಪ. ಅಮರ್ತ್ಯ ಸೇನ್ಗೆ ಸಾಮಾಜಿಕ ವಿಜ್ಞಾನದಲ್ಲಿ ಸ್ಪೇನ್ನ ಉನ್ನತ ಪ್ರಶಸ್ತಿ. ಜಾಗತಿಕ ಒಂದು ದಶಕದ ಹವಾಮಾನ ವರದಿ, ಅಂದರೆ ಗ್ಲೋಬಲ್ ಆನ್ಯುವಲ್ ಟು ಡಿಕೇಡಲ್ ಕ್ಲೈಮೇಟ್ ಅಪ್ಡೇಟ್. ಹೀಗೆ ಈ ಎಲ್ಲ ಘಟನೆಗಳನ್ನು ಸೇರಿ ಒಟ್ಟು 20 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ. ಲೆಟ್ಸ್ ಮೂವ್ ಆನ್. ಸೊ ಮೇ 2021ರ ವೀಕ್ 4ರ ಒಟ್ಟು 40 ಪ್ರಶ್ನೆಗಳನ್ನು ನೋಡಿದಂಗೆ ಆಗುತ್ತೆ. ಓಕೆ, ಸೊ ಹಾಗಾದರೆ ಮೇ 2021ರ ವೀಕ್ 4ರ 2ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ ಕ್ವಶನ್ ನಂಬರ್ 21. ಯಾಕಂದರೆ ಅಪ್ ಟು ಕ್ವಶನ್ ನಂಬರ್ 20 ನಾವು ಮೊದಲನೇ ಭಾಗದಲ್ಲಿ ನೋಡಿದ್ವಿ. ಹಾಗಾದರೆ ಕ್ವಶನ್ ನಂಬರ್ 21, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಕೌನ್ಸಿಲ್ನ 43ನೇ ಸಭೆ ಆಗಿದೆ. ಅದರ ಔಟ್ಕಮ್ಸ್ ಏನೇನು ಅಂತ ನೋಡ್ತಾ ಹೋಗೋಣ. ಸಣ್ಣ ಉದ್ದಿಮೆಗೆ GST ರಿಲೀಫ್, ಔಷಧಿಗಳಿಗೆ ಆಮದು ಸುಂಕ ವಿನಾಯಿತಿಯನ್ನು ನೀಡಿದರೆ, ಲಸಿಕೆ ಮೇಲಿನ ತೆರಿಗೆ ಯಥಾಸ್ಥಿತಿ ಕಾಪಾಡಿಕೊಂಡಿದ್ದಾರೆ. ಕೋವಿಡ್ ಸೋಂಕಿನ ಆರ್ಭಟ ಮತ್ತು ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಸಿಲುಕಿರುವ ಸಣ್ಣ ಮತ್ತು ಮಧ್ಯಮ ಉದ್ದಿಮೆದಾರರು, ವ್ಯಾಪಾರಸ್ಥರಿಗೆ ಸರ್ಕಾರ ತೆರಿಗೆಗೆ ಸಂಬಂಧಿಸಿದಂತೆ ಕೊಂಚ ರಿಲೀಫನ್ನು ಪ್ರಕಟಿಸಿದೆ. ಇದೇ ವೇಳೆ COVID-19 ಸಂಬಂಧಿತ ವಸ್ತುಗಳು ಮತ್ತು ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆಗೆ ಬಳಸುವ ಔಷಧಗಳ ಆಮದಿಗೆ ಸುಂಕ ವಿನಾಯಿತಿಯನ್ನು ಪ್ರಕಟಿಸಲಾಗಿದೆ. ನೋಡಿ, ಕೋವಿಡ್ ರಿಲೇಟೆಡ್ ಇಲ್ಲಿ 2 ಅಪ್ಡೇಟ್ ಇದೆ. ಒಂದು, COVID-19 ಸಂಬಂಧಿತ ವಸ್ತುಗಳು ಮತ್ತು ಬ್ಲ್ಯಾಕ್ ಫಂಗಸ್ ರಿಲೇಟೆಡ್ ಏನೇನು ಮೆಡಿಸಿನ್ಸ್ ಇದ್ದಾವೆ ಅವುಗಳ ಮೇಲಿನ ಆಮದು ಸುಂಕದ ವಿನಾಯಿತಿಯನ್ನು ನೀಡಿದರೆ, ಆದರೆ ಲಸಿಕೆ ಮೇಲೆ ಏನು 5% GST ಆಗ್ತಾ ಇದ್ರು ಅದನ್ನು ತೆಗೆದಿಲ್ಲ. ಅದು ಹಾಗೇ ಕಂಟಿನ್ಯೂ ಆಗುತ್ತೆ. ನೋಡೋಣ ಮುಂದಿನ GST ಸಭೆಯಲ್ಲಿ ಏನಾದರೂ ಅಪ್ಡೇಟ್ಸ್ ಬರ್ತಾವ ಅಂತ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 7 ತಿಂಗಳಿನ ಅಂತರದ ಬಳಿಕ ನಡೆದಿರ್ತಕ್ಕಂಥ GST ಮಂಡಳಿಯ 43ನೇ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇಲ್ಲಿ ಏನೇನು ಇಂಪಾರ್ಟೆಂಟ್ ಅಂದರೆ, ಒಂದು, ಈ ಒಂದು GST ಕೌನ್ಸಿಲ್ ಅಥವಾ GST ಮಂಡಳಿ ಸಭೆ ಏನಿರುತ್ತೋ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅಂತ ಪ್ರಶ್ನೆ ಬರ್ಬೋದು. ಹಣಕಾಸು ಸಚಿವರು ಯಾರಿರ್ತಾರೆ ಅವರೇ ಈ ಒಂದು GST ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ಹಾಗಾದ್ರೆ ಈಗ ಪ್ರಸ್ತುತ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ. ಹಾಗಾಗಿ ಈ ಒಂದು 43ನೇ GST ಕೌನ್ಸಿಲ್ ಸಭೆಯಲ್ಲಿ ಅವರೇ ಅಧ್ಯಕ್ಷತೆಯನ್ನು ವಹಿಸಿದ್ರು. ಮತ್ತು ಇದು 7 ತಿಂಗಳ ನಂತರ ಈ ಒಂದು ಸಭೆ ನಡೀತಾ ಇರತಕ್ಕಂಥದ್ದು ನಾವು ಗಮನಿಸಬೇಕು. ಓಕೆ, ಸೊ ಇಲ್ಲಿ ಏನೇನು ಪ್ರಮುಖ ನಿರ್ಣಯಗಳಿದ್ದಾವೆ ಅವುಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟು, ಈ ಒಂದು GST ಕೌನ್ಸಿಲ್ ಅಥವಾ GST ತಂದಿರತಕ್ಕಂಥದ್ದು ನಮ್ಮ ಭಾರತದ ಸಂವಿಧಾನದ 101ನೇ ತಿದ್ದುಪಡಿಯ ಮುಖಾಂತರ, ಅಂದರೆ 101st ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮುಖಾಂತರ ಆರ್ಟಿಕಲ್ 279A ಸೇರಿಸುವ ಮೂಲಕ
ಭಾರತದಲ್ಲಿ GSTಯನ್ನು ಜಾರಿಗೆ ತಂದಿದ್ದಾರೆ. ಓಕೆ, ಸರಕು ಮತ್ತು ಸೇವಾ ತೆರಿಗೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಶಿಫಾರಸುಗಳನ್ನು ಮಾಡುವುದು ಈ ಒಂದು ಕೌನ್ಸಿಲ್ನ ಕೆಲಸ ಆಗಿರುತ್ತೆ. ಇದರ ಅಧ್ಯಕ್ಷತೆಯನ್ನು ಹಣಕಾಸು ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ವಹಿಸಿಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ 22ನೇ ಪ್ರಶ್ನೆ. ಅಮೆರಿಕದ ಲಾಸ್ ಏಂಜಲಸ್ನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಒಂದು ಏನು ನಡೀತು ಅದರಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕನ್ನಡದ ಚಿತ್ರ ಯಾವುದು ಅಂತ ಪ್ರಶ್ನೆ ಬರ್ಬೋದು. ವಿಚ್ ಫಿಲಮ್ ಒನ್ ದ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅಟ್ ದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಲಾಸ್ ಏಂಜಲಸ್ USA? ಅಂದರೆ ನೋಡಿ, ಬರಗೂರರಿಗೆ ಪ್ರಶಸ್ತಿ ತಂದ ಅಮೃತಮತಿ ಯಾವ ಚಿತ್ರ ಅಂದರೆ ಅಮೃತಮತಿ ಚಿತ್ರ. ಯಾರು ಇದರ ನಿರ್ದೇಶಕರು ಅಂದರೆ ಬರಗೂರು ರಾಮಚಂದ್ರಪ್ಪನವರು. ಓಕೆ, ಬರಗೂರು ರಾಮಚಂದ್ರಪ್ಪ ನಿರ್ದೇಶನದ ಅಮೃತಮತಿ ಚಿತ್ರವು ಲಾಸ್ ಏಂಜಲಸ್ ಸನ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಪಡೆದಿದೆ. ಕನ್ನಡದ ಚಿತ್ರವೊಂದು ಇಷ್ಟೊಂದು ಮನ್ನಣೆಯನ್ನು ಗಳಿಸುತ್ತಿರ್ತಕ್ಕಂಥದ್ದು ಇದೇ ಮೊದಲು. ಜೊತೆಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ ಒಂದು ಚಿತ್ರದ ಚಿತ್ರಕಥೆಯನ್ನು ಬರೆದಿರ್ತಕ್ಕಂಥವ್ರು ಅಗೇನ್ ನಿರ್ದೇಶಕ ಬರಗೂರು ರಾಮಚಂದ್ರಪ್ಪನವರು. ಅವರಿಗೆ ಈ ಒಂದು ಚಿತ್ರಕಥೆ ಅಥವಾ ಸ್ಕ್ರಿಪ್ಟ್ ರಚನೆಗಾಗಿ ಕೂಡ ಪ್ರಶಸ್ತಿ ಬಂದಿರತಕ್ಕಂಥದ್ದು ಕೂಡ ವಿಶೇಷ. ಓಕೆ, ಇನ್ನೊಂದು, ಈ ಒಂದು ಅಮೃತಮತಿ ಮೂವಿ ಯಾವ ಒಂದು ಕಾವ್ಯದ ಮೇಲೆ ಆಧಾರವಾಗಿದೆ ಅಂತ ಪ್ರಶ್ನೆ ಬಂದರೆ, ಕವಿ ಜನ್ನನಿಂದ ರಚಿತವಾದ ಯಶೋಧರ ಚರಿತೆ ಕಾವ್ಯವನ್ನು ಆಧರಿಸಿ ಈ ಒಂದು ಅಮೃತಮತಿ ಚಿತ್ರವನ್ನು ಬರಗೂರು ರಾಮಚಂದ್ರಪ್ಪ ಅವರು ನಿರ್ದೇಶನವನ್ನು ಮಾಡಿದ್ದಾರೆ. ಹಾಗಾದರೆ ಯಶೋಧರ ಚರಿತೆ ಅಂತಕ್ಕಂಥ ಕಾವ್ಯವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಬಂದರೆ ಕವಿ ಜನ್ನ ಆಗ್ತಾರೆ. ಓಕೆ, ಇಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮುಂದೆ 23ನೇ ಪ್ರಶ್ನೆ. ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಮಹತ್ವದ ಸಂಶೋಧನೆಗಾಗಿ ಕನ್ನಡದ ಖ್ಯಾತ ವಿಜ್ಞಾನಿ ಭಾರತ ರತ್ನ CNR ರಾವ್ ಅವರಿಗೆ ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ? ವೆಟರಾನ್ ಇಂಡಿಯನ್ ಕೆಮಿಸ್ಟ್ CNR ರಾವ್ ರಿಸೀವ್ಸ್ 2020 ಇಂಟರ್ನ್ಯಾಷನಲ್ ಅವಾರ್ಡ್. ಅಂದರೆ ಯಾವ ಪ್ರಶಸ್ತಿ ಲಭಿಸಿದೆ? ಅದರಲ್ಲೂ ವಿಶೇಷವಾಗಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಅವರು ಸಂಶೋಧನೆಯನ್ನು ಮಾಡಿರ್ತಕ್ಕಂಥದ್ದು. ಓಕೆ, ಹಾಗಾದರೆ ಈ ಒಂದು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಮಹತ್ವದ ಸಂಶೋಧನೆಯನ್ನು ಮಾಡಿರ್ತಕ್ಕಂಥ ಭಾರತ ರತ್ನ CNR ರಾವ್ ಅವರಿಗೆ ಈ ನೊಬೆಲ್ ಅವಾರ್ಡ್ ಬಂದಿದೆಯಾ, ಟೇಲರ್ ಅವಾರ್ಡ್ ಕೊಟ್ಟಿದ್ದಾರಾ, ಅಥವಾ ಎನಿ ಅವಾರ್ಡ್ ಬಂದಿದೆಯಾ, ಅಥವಾ ಟೂರಿಂಗ್ ಅವಾರ್ಡ್ ಬಂದಿದೆಯಾ? ಅಂದರೆ ಸರಿಯಾದ ಪ್ರಶ್ನೆ ಎನಿ ಅವಾರ್ಡು ನಮ್ಮ ಕನ್ನಡದ ಖ್ಯಾತ ವಿಜ್ಞಾನಿ ಆಗಿರ್ತಕ್ಕಂಥ CNR ರಾವ್ ಅವರಿಗೆ ಈ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಆಗಿರ್ತಕ್ಕಂಥ ಎನಿ ಪ್ರಶಸ್ತಿ ಬಂದಿದೆ. ಓಕೆ ನೋಡಿ, CNR ರಾವ್ ಅವರಿಗೆ ಪ್ರಶಸ್ತಿ ನವೀಕರಿಸಬಹುದಾದ ಇಂಧನ ಮೂಲಗಳು ಮತ್ತು ಇಂಧನ ಶೇಖರಣೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಮಹತ್ವದ ಸಂಶೋಧನೆಗಾಗಿ ಖ್ಯಾತ ವಿಜ್ಞಾನಿ ಭಾರತ ರತ್ನ CNR ರಾವ್ ಅವರಿಗೆ ಅಂತಾರಾಷ್ಟ್ರೀಯ ಎನಿ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಓಕೆ, ಈ ಪ್ರಶಸ್ತಿ ಇಂಧನ ಕೇಂದ್ರದ ಮುಂಚೂಣಿ ಮತ್ತು ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಇಂಧನ ಸಂಶೋಧನೆಯ ನೊಬೆಲ್ ಪ್ರಶಸ್ತಿ ಅಂತಲೇ ಪರಿಗಣಿಸಲಾಗಿದೆ. ಪ್ರೊಫೆಸರ್ ರಾವ್ ಅವರು ಜಲಜನಕ ಆಧಾರಿತ ಇಂಧನದ ಮೇಲೆ ಅಧ್ಯಯನವನ್ನು ನಡೆಸಿದ್ದಾರೆ. ಈ ಇಂಧನ ಮೂಲ ಮಾತ್ರ ಇಡೀ ಮನುಕುಲಕ್ಕೆ ಉಪಯೋಗವಾಗಬಲ್ಲ ಏಕೈಕ ಮೂಲವಾಗಿ ಹೊರಹೊಮ್ಮಿದೆ ಕೂಡ. ಜಲಜನಕದ ಶೇಖರಣೆ, ದ್ಯುತಿರಾಸಾಯನಿಕ ವಿಜ್ಞಾನ ಮತ್ತು ವಿದ್ಯುತ್ ರಸಾಯನ ಕ್ರಿಯೆಯಿಂದಲೂ ಜಲಜನಕ ಉತ್ಪಾದನೆ, ಸೌರಶಕ್ತಿಯಿಂದ ಜಲಜನಕ ಉತ್ಪಾದನೆ ಇವರ ಪ್ರಮುಖ ಸಾಧನೆಗಳಾಗಿದ್ದಾವೆ. ಓಕೆ, ಈ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ಮತ್ತು ಭಾರತದ ಮೊದಲ ವಿಜ್ಞಾನಿ ಎಂಬ ಹಿರಿಮೆಗೆ ಪ್ರೊಫೆಸರ್ CNR ರಾವ್ ಅವರು ಪಾತ್ರರಾಗಿದ್ದಾರೆ. ಓಕೆ, ನೆಕ್ಸ್ಟು ಕೇರಳದ ರಾಜಕೀಯದ ಐರನ್ ಲೇಡಿ KR ಗೌರಿ ನಿಧನರಾಗಿದ್ದಾರೆ. ಕೇರಳ ಪಾಲಿಟಿಕ್ಸ್ನ ಐರನ್ ಲೇಡಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ KR ಗೌರಿ ಅವರು. ಯಾಕೆ ಅಂತ ನೋಡ್ತಾ ಹೋಗೋಣ. ನೋಡಿ, ಕೇರಳ ಐರನ್ ಲೇಡಿ ಇನ್ ಪಾಲಿಟಿಕ್ಸ್ KR ಗೌರಿ ಪಾಸಸ್ ಅವೇ. ಇವರು ಲೆಜೆಂಡರಿ ಕಮ್ಯುನಿಸ್ಟ್ ಲೀಡರ್ ಆಗ್ತಾರೆ. KR ಗೌರಿ ಅವರು ಕೇರಳ ಪಾಲಿಟಿಕ್ಸಲ್ಲಿ ಐರನ್ ಲೇಡಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದ್ದರು. ನೋಡಿ, ಶಿ ವಾಸ್ ಎ ಮೆಂಬರ್ ಆಫ್ ದ ವರ್ಲ್ಡ್ಸ್ ಫಸ್ಟ್ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಕಮ್ಯುನಿಸ್ಟ್ ಗವರ್ನಮೆಂಟ್ ಕ್ಯಾಬಿನೆಟ್ ಲೆಡ್ ಬೈ ದ ಕಮ್ಯುನಿಸ್ಟ್ ಲೆಜೆಂಡ್ EMS ನಂಬೂದರಿಪಾದ್ ಇನ್ 1957. ಓಕೆ, 1957 ಅವರು ಎಲೆಕ್ಷನ್ನ ಗೆದ್ದಿದ್ರು. ಅದಾದಮೇಲೆ ಮೋಸ್ಟ್ಲಿ ಒಂದು ಸಲ ಸೋಲ್ತಾರೆ ಅನಿಸುತ್ತೆ. ನಿರಂತರವಾಗಿ ಅವರು ಕೇರಳ ಅಸೆಂಬ್ಲಿಗೆ ಆಯ್ಕೆ ಆಗಿದ್ದರು 2006ರವರೆಗೂ. ಮತ್ತು ಹಲವಾರು ವರ್ಷಗಳ ಕಾಲ ಒಂದು ಮಿನಿಸ್ಟರ್ಶಿಪ್ಪನ್ನು ಕೂಡ ಅವರು ಪಡೆದಿದ್ದರು, ಮಂತ್ರಿಗಳಾಗಿದ್ದರು. 6 ಕ್ಯಾಬಿನೆಟ್ಗಳಲ್ಲಿ ಕ್ಯಾಬಿನೆಟ್ ಮಂತ್ರಿ ಸ್ಥಾನವನ್ನು ಕೂಡ ಪಡೆದಿದ್ದರು KR ಗೌರಿ ಅವರು. ಅದಕ್ಕೋಸ್ಕರ ಕೇರಳ ರಾಜಕೀಯದ ಐರನ್ ಲೇಡಿ ಅಂತಲೇ ಪ್ರಸಿದ್ಧರಾಗಿದ್ದರು. ಅವರು ಈಗ ನಿಧನರಾಗಿದ್ದಾರೆ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ ಅಥವಾ 25ನೇ ಪ್ರಶ್ನೆ.
ಪದ್ಮಕುಮಾರ್ ಎಂ ನಾಯರ್ ಅವರು ಪ್ರಸ್ತಾವಿತ ಬ್ಯಾಡ್ ಬ್ಯಾಂಕಿನ ಸಿಇಒ ಆಗಿ ನೇಮಕಗೊಂಡಿದ್ದಾರೆ. ಪದ್ಮಕುಮಾರ್ ಎಂ ನಾಯರ್ ನೇಮ್ಡ್ ಆಸ್ ಎ ಸಿಇಒ ಆಫ್ ದ ಪ್ರಪೋಸ್ಡ್ ಬ್ಯಾಡ್ ಬ್ಯಾಂಕ್. ಓಕೆ, ಈಗೇನು ಕೇಂದ್ರ ಸರ್ಕಾರ ಒಂದು ಬ್ಯಾಡ್ ಬ್ಯಾಂಕ್ ಅಂತಕ್ಕಂಥ ಹೊಸ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕಂತ ಏನು ಪ್ರಸ್ತಾವನೆಯನ್ನು ಇಟ್ಕೊಂಡಿದೆ, ಅದರ ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಪದ್ಮಕುಮಾರ್ ಎಂ ನಾಯರ್ ಅವರು. ನೋಡಿ, ಪದ್ಮಕುಮಾರ್ ಎಂ ನಾಯರ್ ಟು ಬಿ ಸಿಇಒ ಆಫ್ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್, NARCL ಅಂತ ಕರಿತೀವಿ. ಈ ಒಂದು ಬ್ಯಾಂಕು ಏನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ, ಬ್ಯಾಡ್ ಬ್ಯಾಂಕ್ ಅಂತಲೇ ಜನರಲ್ ಆಗಿ ಕರಿತೀವಿ, ಬಟ್ ಅದರ ಆ್ಯಕ್ಚುಯಲ್ ನೇಮು ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಅಂತ. ಆ ಒಂದು ಬ್ಯಾಂಕನ್ನು ಸಿಇಒ ಆಗಿ ಈಗ ಪದ್ಮಕುಮಾರ್ ಎಂ ನಾಯರ್ ಅವರು ಆಯ್ಕೆಗೊಂಡಿದ್ದಾರೆ. ಇವರು SBIನ ಚೀಫ್ ಜನರಲ್ ಮ್ಯಾನೇಜರ್ ಆಫ್ ಸ್ಟ್ರೆಸ್ಡ್ ಅಸೆಟ್ಸ್ ರೆಸಲ್ಯೂಷನ್ ಗ್ರೂಪ್ ಏನಿತ್ತು ಅದರ ಒಂದು ಚೀಫ್ ಆಗಿದ್ದರು. ಈಗ ಅವರು NARCLನ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಇದನ್ನು ಬ್ಯಾಡ್ ಬ್ಯಾಂಕ್ ಅಂತ ಕರಿತೀವಿ. ಯಾಕಂದರೆ ಈ ಒಂದು ಬ್ಯಾಂಕ್ನ ಉದ್ದೇಶ ಏನಿರುತ್ತೆ ಅಂದರೆ, ನಮ್ಮ ನಾರ್ಮಲ್ ಬ್ಯಾಂಕ್ಸ್ ಏನಿದ್ದಾವೆ, SBI, ಕೆನರಾ ಬ್ಯಾಂಕ್ ಅಥವಾ ಇನ್ನಿತರ ಬ್ಯಾಂಕ್ಗಳು, ಆ ಬ್ಯಾಂಕ್ಗಳಲ್ಲಿ NPAs ಏನಿರ್ತವೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಅಥವಾ ಬ್ಯಾಡ್ ಲೋನ್ಸ್ ಏನಿರ್ತವೆ, ಆ ಬ್ಯಾಡ್ ಲೋನ್ಗಳನ್ನು ಪರ್ಚೇಸ್ ಮಾಡಿ ಅವ್ರಿಗೆ ಅಮೌಂಟನ್ನು ಅಂದರೆ ಮನಿಯನ್ನು ಕೊಡ್ತಾರೆ. ಆ ಬ್ಯಾಡ್ ಲೋನ್ಗಳನ್ನು ನಂತರ ರಿಕವರಿ ಮಾಡ್ತಕ್ಕಂಥ ಕೆಲಸವನ್ನು ಈ NARCL ಮಾಡುತ್ತೆ. ಆ ಒಂದು ಪ್ರಪೋಸಲ್ ಬ್ಯಾಡ್ ಬ್ಯಾಂಕ್ ಏನಿದೆಯೋ ಅದರ ಸಿಇಒ ಆಗಿ ಈಗ ಪದ್ಮಕುಮಾರ್ ಎಂ ನಾಯರ್ ಅವರು ಆಯ್ಕೆ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 26, ವೈಟ್ಲಿ ಅವಾರ್ಡ್ಸ್ 2021. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅವಾರ್ಡ್ ಆಗುತ್ತೆ, ಒಂದು ಪ್ರಶಸ್ತಿ ಆಗುತ್ತೆ. ಓಕೆ, ಹಾಗಾದರೆ ಯಾರಿಗೆ ಬಂದಿದೆ, ಯಾವ ಒಂದು ಉದ್ದೇಶಕ್ಕೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ? ಇದನ್ನು ಗ್ರೀನ್ ಆಸ್ಕರ್ ಅಂತ ಕರೀತಾರೆ. ಅಂದರೆ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡೋದಕ್ಕೆ ಯಾರೋ ಒಂದು ತಮ್ಮ ಎಫರ್ಟನ್ನು ಹಾಕಿರ್ತಾರೆ, ಅವ್ರಿಗೆ ಅವರ ಒಂದು ಸೇವೆಯನ್ನು, ಸಾಧನೆಯನ್ನು ಗುರುತಿಸಿ ನೀಡ್ತಕ್ಕಂಥ ಆಸ್ಕರ್ ಈಕ್ವಿವ್ಯಾಲೆಂಟ್ ಎನ್ವಿರಾನ್ಮೆಂಟ್ ಅವಾರ್ಡ್ ಅಥವಾ ಗ್ರೀನ್ ಆಸ್ಕರ್ ಅಂತ ಕರಿತೀವಿ. ಅಂಥ ಒಂದು ಪ್ರಶಸ್ತಿಯನ್ನು ಭಾರತೀಯರಿಗೆ ನೀಡಿದ್ದಾರೆ. ಓಕೆ, ನೋಡಿ, ನಾಗಾಲ್ಯಾಂಡ್ ಕನ್ಸರ್ವೇಷನಿಸ್ಟ್ ನೂಕ್ಲು ಫೋಮ್ ಗೆಟ್ಸ್ ಪ್ರೆಸ್ಟೀಜಿಯಸ್ ವೈಟ್ಲಿ ಅವಾರ್ಡ್ಸ್ 2021. ಯಾವ ಉದ್ದೇಶಕ್ಕಾಗಿ? ಅಮೂರ್ ಫಾಲ್ಕಾನ್ ಅಂತಕ್ಕಂಥ ಒಂದು ಪಕ್ಷಿಯ ಉಳಿವಿಗಾಗಿ, ಕನ್ಸರ್ವೇಷನ್ಗಾಗಿ ತಮ್ಮ ಭಾಳಷ್ಟು ಎಫರ್ಟನ್ನು ಹಾಕಿರ್ತಕ್ಕಂಥ ನೂಕ್ಲು ಫೋಮ್ ನಾಗಾಲ್ಯಾಂಡ್ನವರು, ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು 2021ರ ವೈಟ್ಲಿ ಅವಾರ್ಡ್ಸ್. ಓಕೆ, ಇಲ್ಲಿ ನೋಡಿ, ವೈ ನೂಕ್ಲು ಫೋಮ್ ವಿನ್ಸ್ ವೈಟ್ಲಿ ಅವಾರ್ಡ್ಸ್ 2021. ಯಾವ ಉದ್ದೇಶಕ್ಕಾಗಿ? ಬಯೋಡೈವರ್ಸಿಟಿ ಪೀಸ್ ಕಾರಿಡಾರ್ ಅಂತ, ಅಂದರೆ ಈ ಒಂದು ಅಮೂರ್ ಫಾಲ್ಕಾನ್ ಅಂತಕ್ಕಂಥ ಪಕ್ಷಿಯ ಉಳಿವಿಗಾಗಿ, ತಮ್ಮ ಒಂದು ಸಂರಕ್ಷಣೆಗಾಗಿ ಬಹಳಷ್ಟು ಎಫರ್ಟನ್ನು ಹಾಕಿರ್ತಕ್ಕಂಥ ನೂಕ್ಲು ಫೋಮ್ ಅವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ನೆನ್ಪಿಡಿ, ನೂಕ್ಲು ಫೋಮ್ ವೈಟ್ಲಿ ಅವಾರ್ಡ್ಸ್ 2021, ನಾಗಾಲ್ಯಾಂಡ್ನವರು. ಓಕೆ, ಸೊ ನೆಕ್ಸ್ಟು ಸಿಕ್ಕಿಂ ರಾಜ್ಯೋತ್ಸವ ದಿನ ಯಾವತ್ತಾಗುತ್ತೆ ಅಂದರೆ May 16 ಸಿಕ್ಕಿಂ ಸ್ಟೇಟ್ಹುಡ್ ಡೇ ಆಗುತ್ತೆ. ಓಕೆ, ನೋಡಿ, 1975 16 ಮೇ ಅಂದು ಸಿಕ್ಕಿಂ ಒಂದು ರಾಜ್ಯದ ಒಂದು ಸ್ಥಾನವನ್ನು ಪಡೆಯುತ್ತೆ. ಹಾಗಾದರೆ ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟಕ್ ಆಗುತ್ತೆ. ಲಾರ್ಜೆಸ್ಟ್ ಸಿಟಿ ಕೂಡ ಗ್ಯಾಂಗ್ಟಕ್. ಎಷ್ಟು ಜಿಲ್ಲೆಗಳಿದಾವೆ ಅಂದರೆ 4 ಜಿಲ್ಲೆಗಳು. ಸದ್ಯದ ಗವರ್ನರ್ ಅಥವಾ ರಾಜ್ಯಪಾಲರು ಗಂಗಾ ಪ್ರಸಾದ್, ಚೀಫ್ ಮಿನಿಸ್ಟರು ಪ್ರೇಮ್ ಸಿಂಗ್ ತಾಮಂಗ್. ಓಕೆ, ಇಲ್ಲಿ ಯೂನಿಕ್ಯಾಮರಲ್ ಅಥವಾ ಏಕಸದನ ಇದೆ, 32 ಸೀಟ್ಗಳು ಇದ್ದಾವೆ. ಇನ್ನು ರಾಜ್ಯಸಭೆ 1 ಸೀಟ್ ಇದೆ, ಲೋಕಸಭೆ ಕೂಡ 1 ಸೀಟ್ ಇದೆ. ಓಕೆ, ಹೈಕೋರ್ಟ್ ಎಲ್ಲಿ ಬರುತ್ತೆ ಅಂದರೆ ಸಿಕ್ಕಿಂ ಹೈಕೋರ್ಟೇ ಇದೆ. ನೆಕ್ಸ್ಟ್ ಏರಿಯಾ ವೈಸ್ ತೆಗೆದುಕೊಂಡಾಗ ಇದು 27ನೇ ಅತಿ ದೊಡ್ಡ ರಾಜ್ಯ ಆಗುತ್ತೆ. 28ನೇದು ನಮ್ಗೆ ಗೊತ್ತಿದೆ ಗೋವಾ. ಇನ್ನು ಪಾಪ್ಯುಲೇಷನ್ ವೈಸ್ ತೆಗೆದುಕೊಂಡಾಗ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಭಾರತದ ರಾಜ್ಯ ಆಗುತ್ತೆ. ಅದಕ್ಕೋಸ್ಕರ ಇದು 28ನೇ ಸ್ಥಾನವನ್ನು ಪಡೆದಿದೆ. ನಮ್ಮ ಭಾರತದಲ್ಲಿ 28 ರಾಜ್ಯಗಳಿದ್ದಾವೆ, 28ನೇ ಸ್ಥಾನ ಈ ಒಂದು ಸಿಕ್ಕಿಂ ಪಡೆಯುತ್ತೆ. ಓಕೆ, ಇನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲೀಷು, ನೇಪಾಳಿ, ಸಿಕ್ಕಿಮೀಸ್, ಲೇಪ್ಚಾ ಅಂತ ಬರುತ್ತೆ. ಸೊ ಅದು ಬಿಟ್ಟರೆ ಇಂಪಾರ್ಟೆಂಟು ಲಿಟ್ರಸಿ ರೇಟ್ ಕೂಡ ಇದೆ, 82% ಲಿಟ್ರಸಿ ರೇಟ್ ಇದೆ. ಸೊ ಇಷ್ಟು ಸಿಕ್ಕಿಂ ಬಗ್ಗೆ ತಿಳ್ಕೋಬೇಕು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 28, ನವೆಂಬರ್ನಲ್ಲಿ ಭಾರತದಲ್ಲಿ ಚಿರತೆಗಳ ಮರುಸ್ಥಾಪನೆಯನ್ನು ಮಾಡೋದಕ್ಕೆ ಈಗ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಚೀತಾ ಟು ಬಿ ರೀಇಂಟ್ರಡ್ಯೂಸ್ಡ್ ಇನ್ ಇಂಡಿಯಾ. ಎಲ್ಲಿ ಅಂತ ಕೇಳಿದರೆ ಮಧ್ಯಪ್ರದೇಶದ ಕುನೋ ನ್ಯಾಷನಲ್ ಪಾರ್ಕಲ್ಲಿ. ಒಟ್ಟಾರೆಯಾಗಿ ಭಾರತದಲ್ಲಿ ಚಿರತೆಗಳು 1950ರ ದಶಕದಲ್ಲಿ ಕಾಣೆಯಾಗಿದ್ವು, ಅಂದರೆ ಎಕ್ಸ್ಟಿಂಕ್ಟ್ ಆಗಿದ್ವು. ಆದರೆ ಬೇರೆ ಕಡೆ ಇದ್ದಾವೆ, ಅಂದರೆ ಇರಾನ್ನಲ್ಲಿ ಭಾರತೀಯ ಚಿರತೆಗಳು ಅಥವಾ ಏಷ್ಯನ್ ಚೀತಾ ಇದ್ದಾವೆ.
ಇನ್ನು ಬಿಟ್ಟರೆ ಆಫ್ರಿಕನ್ ಚೀತಾಗಳು ಕೂಡ ಆಫ್ರಿಕಾದ ಖಂಡದಲ್ಲಿ ಕಂಡು ಬರ್ತವೆ. ಆದರೆ ಭಾರತದಲ್ಲಿ ಆಫ್ರಿಕಾ ಚಿರತೆಗಳನ್ನು ಅಥವಾ ಚೀತಾಗಳನ್ನು ತೆಗೆದುಕೊಂಡು ಬಂದು ಕುನು ನ್ಯಾಷನಲ್ ಪಾರ್ಕ್ ಮತ್ತು ನೌರಾದೇವಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಅವುಗಳನ್ನು ಮರುಸ್ಥಾಪನೆಯನ್ನು ಮಾಡಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ರಾಜಸ್ಥಾನದ ಶಾಗರ್ ಏರಿಯಾದಲ್ಲಿ ಕೂಡ, ಅಂದರೆ ಜೈಸಲ್ಮೇರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಶಾಗರ್ ಏರಿಯಾ ಕೂಡ ಈ ಒಂದು ಆಫ್ರಿಕಾದ ಚೀತೆಗಳಿಗೆ ಒಂದು ಒಳ್ಳೆಯ ಪ್ರದೇಶ, ಅವುಗಳು ಬದುಕೋದಕ್ಕೆ ಅಂತಕ್ಕಂಥ ಒಂದು ಸ್ಟಡಿ ರಿಪೋರ್ಟು ದೊರಕಿರ್ತಕ್ಕಂಥದ್ದು. ಆದರೆ ಆ ಒಂದು ವಿಚಾರಕ್ಕೆ ಸುಪ್ರೀಂ ಕೋರ್ಟು ಮೊದಲು ತಡೆಯಾಜ್ಞೆಯನ್ನು ನೀಡಿತ್ತು. ನಂತರ ಈ ಒಂದು ಚೀತಾ ರೀಇಂಟ್ರೊಡಕ್ಷನ್ಗೆ ಒಪ್ಪಿಗೆಯನ್ನು ನೀಡಿತ್ತು. ಹಾಗಾಗಿ ಈಗ ಮಧ್ಯಪ್ರದೇಶದ ಕುನು ನ್ಯಾಷನಲ್ ಪಾರ್ಕಲ್ಲಿ ಈ ಒಂದು ಚೀತಾಗಳನ್ನು ರೀಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮಧ್ಯಪ್ರದೇಶ ಸರ್ಕಾರ ಮುಂದಾಗ್ತಾ ಇದೆ. ಓಕೆ, ಕೊನೆಗೆ 1952ರಲ್ಲಿ ಭಾರತದಲ್ಲಿ ಚೀತಾ ಕಂಡು ಬಂದಿರತಕ್ಕಂಥದ್ದು. ಓಕೆ, ಈಗ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ WII ಅವರು ಈ ಒಂದು ಸ್ಟಡಿ ರಿಪೋರ್ಟನ್ನು ನೀಡಿದ್ರು. ಸುಪ್ರೀಂ ಕೋರ್ಟ್ ಈಗ ಅದಕ್ಕೆ ಅಪ್ರೂವಲನ್ನು ನೀಡಿದೆ. ನೋಡೋಣ ಇದು ಎಷ್ಟು ಪ್ರೋಗ್ರೆಸ್ಸನ್ನು ಕಾಣುತ್ತೆ ಅಂತ. ಓಕೆ, ನೆಕ್ಸ್ಟ್ 29ನೇ ಪ್ರಶ್ನೆ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಜೂನ್ 2022ರಲ್ಲಿ ಸ್ಥಗಿತವನ್ನು ಹೊಂದ್ತಾ ಇದೆ. ಹಾಗಾದರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂದ್ರೇನು ನೋಡಿ. ನಾವು ಬ್ರೌಸ್ ಮಾಡಬೇಕಾದ್ರೆ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ತೀವಿ. ಕ್ರೋಮಲ್ಲಿ ಏನು ಮಾಡ್ತೀವಿ, ನಮಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಟೈಪ್ ಮಾಡ್ತೀವಿ. ಅದು ವೆಬ್ ಸರ್ವರ್ಗೆ ಹೋಗಿ ಎಲ್ಲ ಇನ್ಫಾರ್ಮೇಷನ್ನ ತಂದು ಕೊಡುತ್ತೆ. ಇದು ವೆಬ್ ಸರ್ವರ್, ಇದು ವೆಬ್ ಬ್ರೌಸರ್ ಆಗುತ್ತೆ. ಹಾಗಾದರೆ ವೆಬ್ ಬ್ರೌಸರ್ ಅಂದರೆ ಇದೊಂಥರ ಮೀಡಿಯೇಟರ್ ಇದ್ದಂಗೆ. ನಮಗೆ ಏನು ಬೇಕು ಇನ್ಫಾರ್ಮೇಷನು, ಆ ಇನ್ಫಾರ್ಮೇಷನ್ನ ತಂದು ಕೊಡ್ತಕ್ಕಂಥ ಕೆಲಸವನ್ನು ಈ ಬ್ರೌಸರ್ ಮಾಡುತ್ತೆ. ಈ ಬ್ರೌಸರ್ ಎಲ್ಲಿಂದ ತರುತ್ತೆ ಅಂದರೆ ವೆಬ್ ಸರ್ವರಿಂದ ತರುತ್ತೆ. ವೆಬ್ ಸರ್ವರ್ ಅಂದರೆ ಯಾವ್ಯಾವು ಅಲ್ವಾ? ವೆಬ್ ಸರ್ವರ್ ಅಂದರೆ ಎಲ್ಲ ವೆಬ್ಸೈಟ್ಗಳಲ್ಲಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ನ ಹೊಂದಿರತಕ್ಕಂಥ ಒಂದು ಸರ್ವರ್ ಆಗುತ್ತೆ. ಓಕೆ, ಆ ಸರ್ವರಿಂದ ಎಲ್ಲ ಡೀಟೇಲ್ಸನ್ನ ಫೆಚ್ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಡೀಟೇಲ್ಸನ್ನ ಫೆಚ್ ಮಾಡ್ತಕ್ಕಂಥದ್ದು ವೆಬ್ ಬ್ರೌಸರ್ ಆಗುತ್ತೆ. ಅಂಥ ಒಂದು ವೆಬ್ ಬ್ರೌಸರು ಇಂಟರ್ನೆಟ್ ಎಕ್ಸ್ಪ್ಲೋರರ್. ಅದು ಈಗ ಸ್ಥಗಿತ ಕಾಣ್ತಾ ಇದೆ. ಅಂದರೆ ಮೈಕ್ರೋಸಾಫ್ಟ್ ಅವರು ಇಂಟರ್ನೆಟ್ ಎಕ್ಸ್ಪ್ಲೋರನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಮುಂದಿನ ವರ್ಷನ್ಗಳಿಂದ. ಓಕೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಟು ರಿಟೈರ್ ಇನ್ ಜೂನ್ 2022. ಓಕೆ, ಯಾಕೆ ಅಂದರೆ ಭಾಳಷ್ಟು ಜನ ನಾವು ಗೂಗಲ್ ಕ್ರೋಮ್ನ ಬಳಸ್ತಾ ಇದ್ದೀವಿ. ಇನ್ನು ಬೇರೆ ಕಂಟ್ರೀಸಲ್ಲಿ ಆ್ಯಪಲ್ಸ್ ಸಫಾರಿ ಅಂತಕ್ಕಂಥ ವೆಬ್ ಬ್ರೌಸರ್ನ ಬಳಸ್ತಾ ಇದ್ದಾರೆ. ಇನ್ನು ಮೊಜಿಲ್ಲಾ ಫೈರ್ಫಾಕ್ಸ್ನ ಕೂಡ ಬಳಸ್ತಾ ಇದ್ದಾರೆ. ಹಾಗಾಗಿ ಇಂಟರ್ನೆಟ್ ಎಕ್ಸ್ಪ್ಲೋರನ್ನು ಜಾಸ್ತಿ ಜನ ಬಳಸ್ತಾ ಇಲ್ಲ. ಸೊ ಅದನ್ನು ಸ್ಟಾಪ್ ಮಾಡಿ ನಾವು ಹೊಸ ಒಂದು ಮೈಕ್ರೋಸಾಫ್ಟ್ ಎಡ್ಜ್ ಅಂತ ಈಗ ಆಲ್ರೆಡಿ ಬಿಟ್ಟಿದ್ದಾರೆ. ಆ ಮೈಕ್ರೋಸಾಫ್ಟ್ ಎಡ್ಜನ್ನು ಇನ್ನು ಮುಂದೆ ನಾವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ಕೊಡ್ತಾ ಹೋಗ್ತೀವಿ. ಇಂಟರ್ನೆಟ್ ಎಕ್ಸ್ಪ್ಲೋರನ್ನು ಸ್ಟಾಪ್ ಮಾಡ್ತೀವಿ ಅಂತ ಮೈಕ್ರೋಸಾಫ್ಟ್ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಪ್ರಪಂಚದಲ್ಲಿ ಯಾವ ಒಂದು ವೆಬ್ ಬ್ರೌಸರ್ಗಳು ವೆರಿ ಫೇಮಸ್ ಇದ್ದಾವೆ ಅನ್ನೋದಾದರೆ ಗೂಗಲ್ ಅವರ ಗೂಗಲ್ ಕ್ರೋಮು, ಇದೆಲ್ಲ ನಾವು ನಮ್ಮ ಮೊಬೈಲ್ಗಳಲ್ಲಿ ಅಥವಾ ಸಿಸ್ಟಮ್ಗಳಲ್ಲಿ ಬಳಸ್ತಕ್ಕಂಥ ವೆರಿ ಫೇಮಸ್ ಒಂದು ವೆಬ್ ಬ್ರೌಸರ್ ಆಗುತ್ತೆ ಗೂಗಲ್ ಕ್ರೋಮ್. ಅದು ಬಿಟ್ಟರೆ ಮೊಜಿಲ್ಲಾ ಫೈರ್ಫಾಕ್ಸು ಈ ಸಿಂಬಲ್ನು ಕೂಡ ನೋಡಿರ್ತೀರ. ಸೊ ಇದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗುತ್ತೆ. ಇದನ್ನು ಈಗ ಸ್ಟಾಪ್ ಮಾಡ್ತಾರೆ ಜೂನ್ 2022ರಿಂದ. ನೆಕ್ಸ್ಟ್ ಆ್ಯಪಲ್ ಸಫಾರಿ, ಒಪೇರಾ, ಟಾರ್ಚ್, UC ಬ್ರೌಸರ್, ಮ್ಯಾಕ್ಸ್ತಾನ್, ಅವಂತ್, ನೆಟ್ಸ್ಕೇಪ್ ನ್ಯಾವಿಗೇಟರ್ ಇವೆಲ್ಲ ವೆಬ್ ಬ್ರೌಸರ್ಗಳು. ಕೆಲವೊಂದು ಎಕ್ಸಾಂಪಲ್ ಕೊಡ್ತಾರೆ, 4 ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. 3 ಬ್ರೌಸರ್ ಇರ್ತವೆ. ಒಂದು ಸರ್ಚ್ ಎಂಜಿನ್ ಇರ್ಬೋದು, ಗೂಗಲ್ ಆಗಿರ್ಬೋದು, ಬಿಂಗ್ ಆಗಿರ್ಬೋದು, ಅಥವಾ ಯಾಹೂ ಆಗಿರ್ಬೋದು. ಇವೆಲ್ಲ ಸರ್ಚ್ ಎಂಜಿನ್ನೇ ಬೇರೆ, ಗೂಗಲ್ ಅಥವಾ ವೆಬ್ ಬ್ರೌಸರ್ಸೇ ಬೇರೆ ಆಗುತ್ತೆ. ಓಕೆ, ನೆಕ್ಸ್ಟು 30ನೇ ಪ್ರಶ್ನೆ. ಕೋವಿಡ್ ನಿರ್ವಹಣೆ ಮತ್ತು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಾಧನೆಗೆ CSR ನಿಧಿಯ ಸಮರ್ಪಕ ಬಳಕೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ತಂದಿರತಕ್ಕಂಥ ಪೋರ್ಟಲ್ನ ಹೆಸರೇನು? ಇಲ್ಲಿ ನೋಡಿ, ಒಂದು ಕೋವಿಡ್ ನಿರ್ವಹಣೆ ಮಾಡಬೇಕು ಆ ಪೋರ್ಟಲಿಂದ, ಇನ್ನೊಂದು ವಿಶ್ವಸಂಸ್ಥೆ ಒಂದಷ್ಟು ಗುರಿಗಳನ್ನು ಹಾಕ್ಕೊಂಡಿದೆ. ಅವುಗಳನ್ನು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳಂತ ಕರಿತೀವಿ. ಆ ಗುರಿಗಳ ಸಾಧನೆಗಾಗಿ CSR ನಿಧಿಯನ್ನು ಸಮರ್ಪಕವಾಗಿ ಬಳಸಬೇಕು. CSR ನಿಧಿ ಅಂದ್ರೇನು? ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ ಕರಿತೀವಿ. ಆ ಒಂದು CSR ನಿಧಿ ಸಮರ್ಪಕ ಬಳಕೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ದೇಶದಲ್ಲಿಯೇ ಮೊಟ್ಟಮೊದಲನೇ ಬಾರಿಗೆ ಈ ಒಂದು ಪೋರ್ಟಲನ್ನು ತಂದಿದೆ. ಓಕೆ, ವಾಟ್ ಇಸ್ ದ ನೇಮ್ ಆಫ್ ದ ಪೋರ್ಟಲ್ ಲಾಂಚ್ಡ್ ಬೈ ದ ಕರ್ನಾಟಕ ಸ್ಟೇಟ್ ಫಾರ್ ದ ಮ್ಯಾನೇಜ್ಮೆಂಟ್ ಆಫ್ ದ COVID-19 ಪ್ಯಾಂಡಮಿಕ್ ಆ್ಯಂಡ್ ಅಚೀವ್ಮೆಂಟ್ ಆಫ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDGs ಅಂದರೆ ಸರಿಯಾದ ಉತ್ತರ ಆಕಾಂಕ್ಷಾ ಪೋರ್ಟಲ್ ಅಂತ. ಈ ಒಂದು ಆಕಾಂಕ್ಷಾ ಪೋರ್ಟಲನ್ನು ತಂದಿರತಕ್ಕಂಥ ಉದ್ದೇಶ ಏನಂದರೆ, ಈಗ ಸಪೋಸ್ ನೋಡಿ, ಒಂದು ಯಾವುದೋ ಕಂಪನಿ ಇರುತ್ತೆ, ಇನ್ಫೋಸಿಸ್ ಅನ್ಕೊಳ್ಳೋಣ. ಇನ್ಫೋಸಿಸ್ ಅವರು 1 ವರ್ಷದಲ್ಲಿ ಅವರ ಇನ್ಕಮ್ ಏನಿರುತ್ತೋ ಆ ಇನ್ಕಮ್ನ ಒಂದಷ್ಟು ಪರ್ಸೆಂಟನ್ನು ಸಮಾಜದ
ಬದಲಾವಣೆಗಾಗಿ ಅಭಿವೃದ್ಧಿಗಾಗಿ ಬಳಸಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ಒಂದು ಜವಾಬ್ದಾರಿಯನ್ನು ಹೊಂದಬೇಕಾಗುತ್ತೆ. ಅದನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅಂತ ಕರಿತೀವಿ. ಆ ಒಂದು ಫಂಡಲ್ಲಿ ಅವರು ತಮ್ಮ ಯೋಜನೆಗಳನ್ನು ರಾಜ್ಯ ಸರ್ಕಾರಕ್ಕಾದರೂ ಆ ಫಂಡನ್ನು ಕೊಡಬಹುದು ಅಥವಾ ಸ್ವತಃ ಅವರೇ ಕೆಲವೊಂದು ಸಾಮಾಜಿಕ ಜವಾಬ್ದಾರಿ ಕಾರ್ಯಗಳನ್ನು ನಿರ್ವಹಿಸ್ಬೋದು. ನಾವೆಲ್ಲ ಕೇಳಿರ್ತೀವಿ CSR ನಿಧಿಯಲ್ಲಿ ಈ ಒಂದು ಮನೆಗಳನ್ನು ಕಟ್ಟಿಕೊಟ್ಟಿತ್ತು ಇನ್ಫೋಸಿಸ್ ಅಥವಾ ಇನ್ನೊಂದು ಯಾವುದೋ ಕಂಪನಿ ಅಂತ. ಸೊ ಆ ಒಂದು ಫಂಡನ್ನು ಸರಿಯಾದ ಬಳಕೆಗಾಗಿ ಮತ್ತು ಕೋವಿಡ್ ಈಗೇನು ಪ್ಯಾಂಡಮಿಕ್ ಇದೆಯೋ ಅದರ ಒಂದು ನಿರ್ವಹಣೆಗಾಗಿ ಮತ್ತು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ ಈ ಒಂದು ಫಂಡನ್ನು ಸರಿಯಾದ ಸಮರ್ಪಕ ಬಳಕೆಗಾಗಿ ಕರ್ನಾಟಕ ಸರ್ಕಾರ ಆಕಾಂಕ್ಷ ಅಂತಕ್ಕಂಥ ಒಂದು ಪೋರ್ಟಲನ್ನು ತಂದಿದೆ. ಇದು ದೇಶದಲ್ಲಿಯೇ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಇಂಥ ಒಂದು ಪೋರ್ಟಲನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ UNDPಯ ಒಂದು ಸಹಕಾರದಿಂದ ಇದು ಸಾಧ್ಯ ಆಗಿದೆ. UNDP ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಥವಾ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ. ಓಕೆ, ಸೊ ಇಲ್ಲಿ ನೋಡಿ ಆಕಾಂಕ್ಷ ಇಂಟಗ್ರೇಟೆಡ್ CSR ಫೆಸಿಲಿಟೇಷನ್ ಪ್ಲಾಟ್ಫಾರ್ಮ್ ಆಗುತ್ತೆ. UNDP ಅವರ ಸಹಕಾರದಿಂದ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮಿಂದ ಈ ಒಂದು 17 ಗುರಿಗಳಂತ ಏನು ಕರಿತೀವಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು, ಆ ಒಂದು ಗುರಿಗಳ ಸಾಧನೆಗಾಗಿ UNDP ಅವರು ಕರ್ನಾಟಕ ಸರ್ಕಾರಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಅದರ ಮುಖಾಂತರ ಆಕಾಂಕ್ಷ ಪೋರ್ಟಲ್ನ ಡೆವಲಪ್ ಮಾಡಿದ್ದಾರೆ. ಈ ಪೋರ್ಟಲಿಂದ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡನ್ನು ಸರಿಯಾಗಿ ಬಳಕೆ ಮಾಡ್ಬೋದು. ಹಾಗಾದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಷ್ಟಿದ್ದಾವೆ ಅಂದರೆ 17 ಗುರಿಗಳಿದ್ದಾವೆ. ಯಾವ್ಯಾವಂತ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ಈ ಲಿಸ್ಟನ್ನು ನೋಡ್ಕೋಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ 31. ಲಕ್ಷದ್ವೀಪ ಆಡಳಿತಾಧಿಕಾರಿಯನ್ನು ತೆಗೆದುಹಾಕಬೇಕು. ಕೇರಳ ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ನಿರ್ಣಯವನ್ನು ಅಂಗೀಕಾರ ಮಾಡಿದೆ. ಲಕ್ಷದ್ವೀಪ್ ಅಡ್ಮಿನಿಸ್ಟ್ರೇಟರ್ ಮಸ್ಟ್ ಬಿ ರಿಮೂವ್ಡ್ ಅಂತ ಕೇರಳ ಅಸೆಂಬ್ಲಿಯಲ್ಲಿ ಒಂದು ರೆಸಲ್ಯೂಷನ್ನ ಸ್ಟೇಟ್ ಗೌರ್ಮೆಂಟ್ ಪಾಸ್ ಮಾಡಿದೆ. ಸೊ ಇದು ಭಾಳ ಸುದ್ದಿಲಿತ್ತು. ಲಕ್ಷದ್ವೀಪದಲ್ಲಿ ಚಂಡಮಾರುತ. ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪದಲ್ಲಿ ರಾಜಕೀಯ ಭಿನ್ನಮತವನ್ನು ಕಂಡಿದ್ದೀವಿ. ತಳಮಳ ಸೃಷ್ಟಿಯಾಗಿದೆ. ಇಲ್ಲಿನ ಆಡಳಿತಾಧಿಕಾರಿಯಿಂದ ಸೃಷ್ಟಿಯಾಗಿರ್ತಕ್ಕಂಥ ಈ ಗೊಂದಲ ಉಲ್ಬಣಕ್ಕೆ ಹೋಗಿದ್ದು BJPಯೊಳಗೇನೆ ಅಸ್ಥಿರತೆ ಸೃಷ್ಟಿಯಾಗಿದೆ. ಹಾಗಾದರೆ ಯಾರು ಆ ಆಡಳಿತಾಧಿಕಾರಿ? ಲಕ್ಷದ್ವೀಪದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ತಾ ಹೋಗೋಣ ಏನು ವಿಚಾರ ಅಂತ. ಆಡಳಿತಾಧಿಕಾರಿ ತಂದಿರತಕ್ಕಂಥ ವಿವಾದ. ಕೇಂದ್ರ ಸರ್ಕಾರವು ಲಕ್ಷದ್ವೀಪಕ್ಕೆ ಆಡಳಿತಾಧಿಕಾರಿಯಾಗಿ ಪ್ರಫುಲ್ಲ ಕೋಡ ಪಾಟೇಲ್ ಅವರನ್ನು ನೇಮಿಸಿತ್ತು. ಸೊ ಇದನ್ನು ನಾವು ಹಿಂದೆ ಕೂಡ ನೋಡಿದ್ವಿ. ಹಾಗಾದರೆ ಅವರನ್ನು ಆ ಸ್ಥಾನದಿಂದ ಹಿಂಪಡೆಯುವಂತೆ ಆಗ್ರಹಿಸಿ ಲಕ್ಷದ್ವೀಪ ನಿವಾಸಿಗಳು ಮತ್ತು ರಾಜಕೀಯ ಪಕ್ಷಗಳ ಸದಸ್ಯರು ಲಕ್ಷದ್ವೀಪ ಉಳಿಸಿ ಅಭಿಯಾನವನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಪಟೇಲ್ 2020 ಡಿಸೆಂಬರ್ನಲ್ಲಿ ಅಧಿಕಾರ ವಹಿಸಿಕೊಂಡಿದ್ದರು. ನಂತರ ಲಕ್ಷದ್ವೀಪ ಅಭಿವೃದ್ಧಿ ಪ್ರಾಧಿಕಾರ LDAಯನ್ನು ರಚನೆಯನ್ನು ಮಾಡಿದರು. ಸೊ ಇದರ ಮುಖಾಂತರ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೆ ತರೋದಕ್ಕೆ ಪ್ರಫುಲ್ಲ ಕೋಡ ಪಾಟೇಲ್ ಅವರು ಲಕ್ಷದ್ವೀಪದ ಆಡಳಿತಾಧಿಕಾರಿಯವರು ಪ್ರಯತ್ನವನ್ನು ಮಾಡಿದರು. ಆದರೆ ಈ ಡೆವಲಪ್ಮೆಂಟ್ಸ್ ಏನಿದ್ದಾವೆ ಅವುಗಳು ಅಲ್ಲಿನ ಲಕ್ಷದ್ವೀಪದ ಸ್ಥಳೀಯ ನಿವಾಸಿಗಳಿಗೆ ಮತ್ತು ರಾಜಕೀಯ ಇತರ ಪಕ್ಷಗಳ ಮುಖಂಡರಿಗೆ ಅವು ಸರಿ ಹೋಗಲಿಲ್ಲ. ಏನೇನು ನೋಡಿ, ಈ ಕ್ರಮಗಳು ಏನಿದ್ದಾವೆ ಲಕ್ಷದ್ವೀಪ ಅಭಿವೃದ್ಧಿ ಪ್ರಾಧಿಕಾರ LDAದಿಂದ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತರೋದಕ್ಕೆ ಪ್ರಫುಲ್ಲ ಕೋಡ ಪಾಟೇಲ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ರು, ಅವು ಆ ಒಂದು ಪ್ರದೇಶದ ಸಾಂಪ್ರದಾಯಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಸ್ವರೂಪಕ್ಕೆ ಹಾನಿಕಾರಕವಾಗಿದ್ದಾವೆ ಅಂತ ಆ ಒಂದು ಅಲ್ಲಿನ ನಿವಾಸಿಗಳ ಒಂದು ಒಪಿನಿಯನ್ ಆಗಿದೆ. ಆಡಳಿತಾಧಿಕಾರಿಯು ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಂಡಿರೋದ್ರಿಂದ ಲಕ್ಷದ್ವೀಪದ ಸಾಂಸ್ಕೃತಿಕ ಪರಂಪರೆಯು ನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಅಲ್ಲಿನ ಜನರ ಜೀವನೋಪಾಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತವೆ ಅಂತ ವಿವಿಧ ಪಕ್ಷಗಳು ಹೇಳ್ತಾ ಇದ್ದಾವೆ. ಈವನ್ BJP ಒಳಗಡೆನೂ ಕೂಡ ಈ ರೀತಿಯ ಒಂದು ಒಪಿನಿಯನ್ ಬರ್ತಾ ಇದೆ. ಓಕೆ, ಜೊತೆಗೆ ಇವರು ಕೇವಲ ಲಕ್ಷದ್ವೀಪದ ಆಡಳಿತಾಧಿಕಾರಿ ಅಲ್ಲ, ಬದಲಾಗಿ ದಾದ್ರಾ ನಗರ್ ಹವೇಲಿ ಮತ್ತು ದಮನ್ ದಿಯು ಅಂತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶ ಇದೆಯೋ ಅದರ ಆಡಳಿತಾಧಿಕಾರಿ ಕೂಡ ಪ್ರಫುಲ್ಲ ಕೋಡ ಪಾಟೇಲ್ ಅವರು ಆಗಿದ್ದಾರೆ. ಸೊ ಅವರಿಗೆ ಲಕ್ಷದ್ವೀಪದ ಹೆಚ್ಚುವರಿ ಹೊಣೆಯನ್ನು ನೀಡಲಾಗಿದೆ. ಇವರು ಆ್ಯಕ್ಚುಲಿ ಗುಜರಾತ್ನ BJP ಮುಖಂಡರಾಗಿದ್ದರು. ಓಕೆ, ನರೇಂದ್ರ ಮೋದಿ ಸಂಪುಟದಲ್ಲಿ ಗೃಹ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದರು. ಹಾಗಾದರೆ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಅಂದರೆ 8 ಅನ್ನೋದು ನಮಗೆಲ್ಲ ಗೊತ್ತಿದೆ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸು, ಚಂಡೀಗಢ, ದಾದ್ರಾ ನಗರ್ ಹವೇಲಿ ಮತ್ತು ದಮನ್ ದಿಯುಗಳನ್ನು ಮರ್ಜ್ ಮಾಡಿ ಒಂದು ಹೊಸ ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಿದರು. ದೆಹಲಿ, ಜಮ್ಮು ಕಾಶ್ಮೀರ, ಲಡಾಖ್ಗಳು ಕೂಡ 2 ಹೊಸ ಒಂದು ಕೇಂದ್ರಾಡಳಿತ ಪ್ರದೇಶಗಳು. ಇದರಲ್ಲಿ ಜಮ್ಮು ಕಾಶ್ಮೀರವನ್ನು ಹೊಸ ರಾಜ್ಯವನ್ನಾಗಿ ಮಾಡೋದಕ್ಕೆ ಈಗ ಆಲ್ರೆಡಿ ಪ್ರೋಸೆಸ್ ನಡೀತಾ ಇದೆ. ನೋಡೋಣ ಏನು ಅಪ್ಡೇಟ್ಸ್ ಬರ್ತವೆ ನೆಕ್ಸ್ಟು. ಮತ್ತು ಅದರಲ್ಲೂ ಲಡಾಖನ್ನು ಸೇರಿಸ್ಕೊಳ್ತಾರೋ ಅಥವಾ ಕೇವಲ ಜಮ್ಮು ಕಾಶ್ಮೀರವನ್ನು ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ. ಮುಂದೆ ನೋಡೋಣ. ಜೊತೆಗೆ ಲಕ್ಷದ್ವೀಪ, ಪುದುಚೇರಿಗಳು, ಹೀಗೆ 8 ಕೇಂದ್ರಾಡಳಿತ ಪ್ರದೇಶಗಳು ನಮ್ಮ ದೇಶದಲ್ಲಿದ್ದಾವೆ. ಓಕೆ, ಈಗ
ಕೆಲವೊಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ನ ಆಡಳಿತ ಇರುತ್ತೆ, ಕೆಲವೊಂದರಲ್ಲಿ ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೀವಿ. ಸೊ ಆ ರೀತಿಯಾಗಿ ಅಡ್ಮಿನಿಸ್ಟ್ರೇಟರ್ನ ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳು 3 ಇದಾವೆ: ಚಂಡೀಗಢ, ದಾದ್ರಾ ನಗರ ಹವೇಲಿ ಮತ್ತು ದಮನ್ ದಿಯು ಹಾಗೂ ಲಕ್ಷದ್ವೀಪ. ಇನ್ನು ವಿಧಾನಸಭೆಯನ್ನು ಒಳಗೊಂಡಿರ್ತಕ್ಕಂಥ ಅಥವಾ ವಿಧಾನಸಭೆಯನ್ನು ಹೊಂದಿರತಕ್ಕಂಥ ಯೂನಿಯನ್ ಟೆರಿಟರೀಸ್ ಯಾವ್ಯಾವ ಅನ್ನೋದಾದರೆ 3 ಇದಾವೆ: ದೆಹಲಿ, ಜಮ್ಮು ಕಾಶ್ಮೀರ ಮತ್ತು ಪುದುಚೇರಿಗಳು. ಓಕೆ, ಈಗ ನಮಗೆ ಯಾರ್ಯಾರು ಯಾವ ಕೇಂದ್ರಾಡಳಿತ ಪ್ರದೇಶದ ಹೆಡ್ ಇದ್ದಾರೆ ಅಥವಾ ಮುಖ್ಯಸ್ಥರಿದ್ದಾರೆ ಅಂತ ಕೂಡ ಪ್ರಶ್ನೆಗಳು ಬರ್ಬೋದು. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗೆ ದೇವೇಂದ್ರ ಕುಮಾರ್ ಜೋಶಿ ಅವರು, ಡೆಲ್ಲಿ ಅನಿಲ್ ಬೈಜಲ್ ಅವರು, ಜಮ್ಮು ಮತ್ತು ಕಾಶ್ಮೀರ ಮನೋಜ್ ಸಿನ್ಹಾ ಅವರು, ಲಡಾಖ್ RK ಮಾಥೂರ್, ಪುದುಚೇರಿ ತಮಿಳ್ ಸಾಯಿ ಸೌಂದರ ರಾಜನ್ ಅವರು. ಓಕೆ, ಸೊ ನೆಕ್ಸ್ಟು ಚಂಡೀಗಢ್ VP ಸಿಂಗ್ ಬಾದ್ನೋರೆ, ದಾದ್ರಾ ನಗರ ಹವೇಲಿ ಮತ್ತು ದಮನ್ ದಿಯು ಪ್ರಫುಲ್ ಕೂಡ ಪಾಟೀಲ್ ಅವರು. ಇವ್ರ ಬಗ್ಗೆನೇ ಈಗ ಪ್ರಶ್ನೆ ಬಂದಿರತಕ್ಕಂಥದ್ದು. ಮತ್ತು ಇವರಿಗೆ ಅಡಿಷನಲ್ ಚಾರ್ಜ್ ಆಗಿ ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರ್ ಪೋಸ್ಟನ್ನು ಕೂಡ ನೀಡಿದ್ದಾರೆ. ಸೊ ಇವರನ್ನು ಅಡ್ಮಿನಿಸ್ಟ್ರೇಟರ್ ಪೋಸ್ಟಿಂದ ತೆಗೀರಿ ಅಂತ ಈಗ ಅಲ್ಲಿ ಹೋರಾಟಗಳು, ಪ್ರತಿಭಟನೆಗಳು ಆಗ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ 32ನೇ ಪ್ರಶ್ನೆ, ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ 2021 ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ನಡಾಲ್ಗೆ ಜೋಕೋವಿಚ್ ಫೆಡರರ್ ಸವಾಲು. ಈಗ ಆಲ್ರೆಡಿ ಜೋಕೋವಿಚ್ ಅವರು ಈ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಬಟ್ ಮೇ 2020 4ನೇ ವಾರದ 2ನೇ ಪಾರ್ಟಲ್ಲಿ ಇಷ್ಟು ಮಾತ್ರ ತಿಳ್ಕೊಳ್ತಾ ಹೋಗೋಣ. ನಾನು ಮುಂದಿನ ಭಾಗದಲ್ಲಿ ಯಾರು ಪ್ರಶಸ್ತಿಯನ್ನು ಗೆದ್ದರು, ಅವ್ರಿಗೆ ಎಷ್ಟನೇ ಪ್ರಶಸ್ತಿ ಅಂತ ನೋಡ್ತಾ ಹೋಗ್ತೀನಿ. ಈಗ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಮುಕ್ತಾಯ ಆಗಿದೆ, ಅದರಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಏನು ಇನ್ಫಾರ್ಮೇಷನ್ನ ತಿಳ್ಕೊಬೇಕು ಈ ಒಂದು ವಿಡಿಯೋದಲ್ಲಿ ಅನ್ನೋದಾದರೆ, ಒಟ್ಟು ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲಾಮ್ಗಳು ನಡೀತವೆ. ಯಾವ್ಯಾವು ಅಂದರೆ, ಈ ಕೋಡನ್ನು ನೆನ್ಪಿಡಿ, ಆಫ್ ಯು ಅಂತ. ಆಫ್ ಯು ಅಂದರೆ ಮೊದಲು ವರ್ಷದ ಆರಂಭದಲ್ಲಿ ಆಸ್ಟ್ರೇಲಿಯನ್ ಓಪನ್ ನಡೆಯುತ್ತೆ. 2ನೇ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ನಡೆಯೋದು ವರ್ಷದಲ್ಲಿ ಅಂದರೆ ಅದು ಫ್ರೆಂಚ್ ಓಪನ್, 3ನೇದು ವಿಂಬಲ್ಡನ್, 4ನೇದು US ಓಪನ್. ಇದೇ ಆರ್ಡ್ರಲ್ಲಿ ನಡೆಯುತ್ತೆ. ಹಾಗಾಗಿ ಕ್ವಶನ್ ಏನಾದರೂ ಆರ್ಡ್ರಲ್ಲಿ ಯಾವ ಆರ್ಡ್ರಲ್ಲಿ ನಡೆಯುತ್ತೆ ಅನ್ನೋದಾದರೆ ಆಫ್ ಯು ಅಂತ ನೆನ್ಪಿಡಿ, AFW. ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಮತ್ತು US ಓಪನ್ ಇದೇ ಯಾದಿಯಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು. ಓಕೆ, ಇನ್ನು ಹಾರ್ಡ್ ಕೋರ್ಟು, ಕ್ಲೇ ಕೋರ್ಟು, ಗ್ರಾಸ್ ಕೋರ್ಟು, ಹಾರ್ಡ್ ಕೋರ್ಟ್ ಅಂತ ಕೇಳ್ಬೋದು. ನೋಡಿ, ಆಸ್ಟ್ರೇಲಿಯನ್ ಓಪನ್ ಹಾರ್ಡ್ ಕೋರ್ಟ್ ಆಗುತ್ತೆ, ಫ್ರೆಂಚ್ ಓಪನ್ ಮಣ್ಣಿನ ಅಂಕಣ ಆಗುತ್ತೆ, ಹುಲ್ಲಿನ ಅಂಕಣ ವಿಂಬಲ್ಡನ್ ಆದರೆ ಅಗೇನ್ ಹಾರ್ಡ್ ಕೋರ್ಟು US ಓಪನ್ ಆಗುತ್ತೆ. ಇನ್ನೊಂದು ಕೇಳ್ಬೋದು, ಯಾವುದು ಅತಿ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಅಥವಾ ಯಾವುದು ಇತ್ತೀಚಿನ ಗ್ರ್ಯಾಂಡ್ ಸ್ಲಾಮ್ ಅಂತ ಕೂಡ ಕೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಕೋಡು ಉಫಾ ಅಂತ. ಉಫಾ ಅಂದರೆ ವಿಂಬಲ್ಡನ್ನು ಅತಿ ಹಳೆಯ ಒಂದು ಗ್ರ್ಯಾಂಡ್ ಸ್ಲಾಮ್ ಆಗುತ್ತೆ. 1877ರಲ್ಲಿ ಈ ಒಂದು ಗ್ರ್ಯಾಂಡ್ ಸ್ಲಾಮ್ ಆರಂಭ ಆಗಿತ್ತು. ಇದೆಲ್ಲಿ ನಡೆಯುತ್ತೆ ಅಂದರೆ UKಯ ಲಂಡನ್ನಲ್ಲಿ. ಸೊ 2ನೇದು ಉಫಾದಲ್ಲಿ ನೋಡಿ US ಓಪನ್, ಇದು 1881ರಲ್ಲಿ ಆರಂಭ ಆಗಿತ್ತು. ಇದೆಲ್ಲಿ ನಡೆಯುತ್ತೆ ಅಂದರೆ USA ನ್ಯೂಯಾರ್ಕಲ್ಲಿ ನಡೆಯುತ್ತೆ. 3ನೇದು ನೋಡಿ ಫ್ರೆಂಚ್ ಓಪನ್ 1891ರಲ್ಲಿ ಆರಂಭ ಆಗಿತ್ತು, ಫ್ರಾನ್ಸ್ನ ಪ್ಯಾರಿಸಲ್ಲಿ ನಡೆಯುತ್ತೆ, ಮಣ್ಣಿನಂಕಣದ ಒಂದು ಗ್ರ್ಯಾಂಡ್ ಸ್ಲಾಮ್. ಮತ್ತು ಇತ್ತೀಚಿನದ ಅನ್ನೋದಾದರೆ 1905ರಲ್ಲಿ ಆರಂಭ ಆಗಿರತಕ್ಕಂಥ ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿ ನಡೆಯುವ ಆಸ್ಟ್ರೇಲಿಯನ್ ಓಪನ್. ಸೊ ಯಾವ ಆರ್ಡ್ರಲ್ಲಿ ವರ್ಷದಲ್ಲಿ ನಡೆಯುತ್ತೆ ಅಂದರೆ ಆಫ್ ಯು, ಯಾವುದು ಮೊದಲು ಯಾವುದು ಇತ್ತೀಚಿನದಂದರೆ ಉಫಾ ಅಂತ ನೆನ್ಪಿಟ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಯಾವುದು ಯಾವ ಒಂದು ಪ್ರದೇಶದಲ್ಲಿ, ಯಾವ ದೇಶದಲ್ಲಿ ನಡೆಯುತ್ತೆ, ಯಾವ ನಗರದಲ್ಲಿ ನಡೆಯುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನು ಈ ಪ್ರಶಸ್ತಿಗಳನ್ನು ಯಾರು ಗೆದ್ದರು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ನೋಡಿ, ರೋಜರ್ ಫೆಡರರ್ ಅವರು 20 ಗೆದ್ದಿದ್ದಾರೆ, ಈವನ್ ರಫಾಲ್ ನಡಾಲ್ ಅವರು ಕೂಡ 20 ಗೆದ್ದಿದ್ದಾರೆ, ನೊವಾಕ್ ಜೋಕೋವಿಚ್ ಅವರು 18 ಗೆದ್ದಿದ್ರು. ಈಗ ಈ ಆಸ್ಟ್ರೇಲಿಯನ್ ಓಪನ್ ಕೂಡ ಅವರೇ ಗೆದ್ದಿದ್ದಾರೆ. ಸೊ 19 ಆಗಿದ್ದಾವೆ. ಸೊ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಇನ್ನು ವಿಮೆನ್ಸ್ ಕೂಡ ಸೆರೆನಾ ವಿಲಿಯಮ್ಸ್ ಅವರು 23, ಮಾರ್ಗರೆಟ್ ಕೋರ್ಟ್ ಅವರು 24 ಗೆದ್ದಿದ್ದಾರೆ. ಸೊ ನೆಕ್ಸ್ಟ್ ಆಸ್ಟ್ರೇಲಿಯನ್ ಓಪನ್ ಇತ್ತೀಚೆಗೆ ಕಂಪ್ಲೀಟ್ ಆಗಿತ್ತಲ್ವ, ಅದನ್ನು ಜೋಕೋವಿಚ್ ಅವರು ಗೆದ್ದಿದ್ರು. ಇನ್ನು ಮಹಿಳೆಯರ ವಿಭಾಗದಲ್ಲಿ ನವಾಮಿ ಒಸಾಕರ್ ಅವರು ಗೆದ್ದಿದ್ರು. ಸೊ ಮುಂದಿನ ವಿಚಾರನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಕ್ವಶನ್ ನಂಬರ್ 33, ಮೋದಿ ಸರ್ಕಾರ 7 ವರ್ಷಗಳನ್ನು ಕಂಪ್ಲೀಟ್ ಮಾಡಿದೆ. ಹಾಗಾದರೆ 7 ವರ್ಷದ 7 ಬೀಳುಗಳು ಏನೇನು? ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ತಿಳ್ಕೋಬೇಕು ನೋಡಿ. ಮೋದಿ 7 ವರ್ಷದ 7 ಬೀಳು. ನರೇಂದ್ರ ಮೋದಿ ನೇತೃತ್ವದ BJP ಕೇಂದ್ರದಲ್ಲಿ ಸರ್ಕಾರ ರಚಿಸಿ ಮೇ 30ಕ್ಕೆ 7 ವರ್ಷಗಳು ತುಂಬಿದವೆ. ಈ 7 ವರ್ಷದಲ್ಲಿ ಮೋದಿ ಸರ್ಕಾರ ಹಾಗೂ ಆ ಮೂಲಕ ದೇಶ ಕಂಡಿರ್ತಕ್ಕಂಥ ಮಹತ್ವದ ಬದಲಾವಣೆಗಳೇನು ಅನ್ನೋದಾದರೆ ನೋಡಿ, ಮೊದಲನೇದು 371ನೇ ವಿಧಿ ರದ್ದಾಗಿದೆ.
ಓಕೆ, ಅಂದರೆ ಭಾರತ ಸ್ವತಂತ್ರಗೊಂಡ ದಿನದಿಂದ ದೇಶದೊಳಗಿದ್ದು ಪ್ರತ್ಯೇಕವಾಗಿಯೇ ಇದ್ದಂಥದ್ದ ಜಮ್ಮು ಕಾಶ್ಮೀರದ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದ್ದ ಸಂವಿಧಾನದ 370ನೇ ವಿಧಿಯನ್ನು ರದ್ದುಗೊಳಿಸಿರ್ತಕ್ಕಂಥದ್ದು ಒಂದು ಐತಿಹಾಸಿಕ ಕ್ರಮವಾಗಿದೆ. ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕ ಧ್ವಜ, ಪ್ರತ್ಯೇಕ ಸಂವಿಧಾನ, ಹೊರಗಿನವರು ಯಾರೂ ಅಲ್ಲಿ ಜಮೀನು ಖರೀದಿಸುವಂತಿಲ್ಲ ಎಂಬ ನಿಯಮ ಇವುಗಳಿಂದಾಗಿ ಈ ನೆಲ ದೇಶದ ಬೇರೆಯಾಗಿತ್ತು. 2019 ಆಗಸ್ಟಲ್ಲಿ ಈ ವಿಧಿ ರದ್ದುಗೊಳಿಸಲಾಯಿತು. ಹಾಗಾಗಿ ಜಮ್ಮು ಕಾಶ್ಮೀರವನ್ನು 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜನೆಯನ್ನು ಮಾಡಲಾಯಿತು. ಓಕೆ, ಸೊ ಇದೆಲ್ಲ 371ನೇ ವಿಧಿ ರದ್ದಾಗಿರ್ತಕ್ಕಂಥದ್ದು ಒಂದು ಸಾಧನೆ. ನೆಕ್ಸ್ಟ್ ತ್ರಿವಳಿ ತಲಾಖ್, ಸೊ ಇದನ್ನು ಕೂಡ ಈಗ ರದ್ದು ಮಾಡಿದ್ದಾರೆ. ನೆಕ್ಸ್ಟ್ ಶ್ರೀರಾಮ ಮಂದಿರವನ್ನು ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಶಿಲಾನ್ಯಾಸವನ್ನು ಪ್ರಧಾನಿ ಮೋದಿ ಅವರು ನೆರವೇರಿಸಿದ್ದಾರೆ. ನೆಕ್ಸ್ಟ್ ನೋಟು ಅಮಾನ್ಯತೆ ಮತ್ತು GSTಗಳು ಕೂಡ ಕೆಲವೊಂದಷ್ಟು ವಿಚಾರಗಳು ನಡೆದಿದ್ದಾವೆ ಇವರ ಸರ್ಕಾರದಲ್ಲಿ. 2016 ನವೆಂಬರ್ನಲ್ಲಿ ನೋಟು ಅಮಾನ್ಯತೆ ಘೋಷಣೆ ಆದ ನಂತರ ಹಲವಾರು ಸಾಧಕ ಬಾಧಕಗಳೆರಡೂ ನಡೆದಿದ್ದಾವೆ. ನೆಕ್ಸ್ಟ್ GST ಕೂಡ ಬಂತು, ಅದರದ್ದು ಕೂಡ ಕೆಲವೊಂದು ವಿರೋಧ ಪರವಿರೋಧಗಳು ನಡೆದಿದ್ದಾವೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಚೀನಾಗೆ ಸಡ್ಡು, ಅಂದರೆ ಸಿಕ್ಕಿಂನ ದೋಕ್ಲಾಮ್ ಗಡಿಯಲ್ಲಿ 2017ರಲ್ಲಿ ಚೀನಾ ಸೈನಿಕರು ಭಾರತೀಯ ಯೋಧರನ್ನು ಒಂದು ಘರ್ಷಣೆ ನಡೀತು. ನಂತರ ಲಡಾಖ್ ಬಳಿಯ ಗಾಲ್ವಾನ್ ತೀರದಲ್ಲೂ ಕೂಡ ಕೆಲವೊಂದು ಘರ್ಷಣೆಗಳು ನಡೆದವು. ಹಲವಾರು ಸೈನಿಕರು ನಮ್ಮ ಕಡೆ ಕೂಡ ಅವ್ರ ಕಡೆ ಕೂಡ ಒಂದು ಸಾವನ್ನು ಅಪ್ಪಿದ್ರು ಆ ಒಂದು ಘರ್ಷಣೆಯಲ್ಲಿ ಅಂತಕ್ಕಂಥದ್ದು. ನಂತರ ಕೃಷಿ ಕಾಯ್ದೆಗಳನ್ನು 3 ಕೃಷಿ ಕಾಯ್ದೆಗಳನ್ನು ತರ್ತಾರೆ, ಅದಕ್ಕೆ ಇನ್ನೂ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತಂದಿದ್ರು, ಅದಕ್ಕೂ ಕೂಡ ಹಲವಾರು ಒಂದು ಹೋರಾಟಗಳು ನಡೆದಿದ್ವು. ಹಲವಾರು ವಿಧಾನಸಭಾ ಚುನಾವಣೆಗಳು ನಡೆದವು, ಕೆಲವೊಂದರಲ್ಲಿ BJP ಗೆದ್ದರು, ಕೆಲವೊಂದರಲ್ಲಿ ಸೋತಿದ್ದಾರೆ. ನೆಕ್ಸ್ಟ್ ಕರೋನಾ ಮೊದಲ ಅಲೆ ಭಾಳಷ್ಟು ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿದ್ರು, 2ನೇ ಅಲೆಯಲ್ಲಿ ಒಂದು ಭಾಳ ವಿಫಲ ಆಯಿತು ಅಂತಕ್ಕಂಥ ಒಪಿನಿಯನ್ ಕೂಡ ಇದೆ. ಸೊ ಇವೆಲ್ಲವೂ ಮೋದಿಯವರ 7 ವರ್ಷಗಳ ಒಂದು ಸಾಧನೆಗಳು ಅಂತಕ್ಕಂಥದ್ದು ನಮ್ಮ ಪರೀಕ್ಷೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂಡ. ಓಕೆ, ನೆಕ್ಸ್ಟ್ 34 ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2021 ಆಗುತ್ತೆ. ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2021 ಯಾರು ವಿನ್ ಆಗಿದ್ದಾರೆ, ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟು ನೋಡಿ, ಬಾಕ್ಸಿಂಗ್ ಪೂಜಾಗೆ ಚಿನ್ನ, ಬೆಳ್ಳಿ ಪದಕಕ್ಕೆ ಸಮಾಧಾನ ಪಟ್ಟುಕೊಂಡ ಮೇರಿ ಕೋಮ್. ಇದೆಲ್ಲಿ ನಡೆದಿತ್ತು ಅಂದರೆ ದುಬೈಯಲ್ಲಿ ನಡೆದಿತ್ತು ಅನ್ನೋದು ಇಂಪಾರ್ಟೆಂಟ್. ಓಕೆ, ಹಾಲಿ ಚಾಂಪಿಯನ್ ಪೂಜಾ ರಾಣಿ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಮಹಿಳೆಯರ 75 kg ವಿಭಾಗದಲ್ಲಿ ಚಿನ್ನವನ್ನು ಗಳಿಸ್ಕೊಂಡಿದ್ದಾರೆ. ಇನ್ನು ಮೇರಿ ಕೋಮ್ ಏನಿದ್ದಾರೆ ವರ್ಲ್ಡ್ ಚಾಂಪಿಯನ್, ಅವರು ಬೆಳ್ಳಿಗೆ ಸಮಾಧಾನ ಪಟ್ಕೊಂಡ್ರು. ಓಕೆ, 6 ಬಾರಿಯ ವಿಶ್ವ ಚಾಂಪಿಯನ್ ಮೇರಿ ಕೋಮ್ ಕಜಕಿಸ್ತಾನದ ನಜಿಮ್ ಕೈಜೇಬೆ ಅವರಿಗೆ ಸೋತಿದ್ದಾರೆ, ಹಾಗಾಗಿ ಅವರು ಬೆಳ್ಳಿಗೆ ಎದ್ರು. ಇನ್ನು ಪುರುಷರ ವಿಭಾಗದಲ್ಲಿ ಸಂಜಿತ್ಗೆ ಚಿನ್ನ, ಅಮಿತ್ ಮತ್ತು ತಾಪಾಗೆ ರಜಿತ. ಅಮಿತ್ ಫಂಗಲ್ಲು ಮತ್ತು ಶಿವ್ ತಾಪ ಅವರು ಬೆಳ್ಳಿ ಗೆದ್ದರೆ ಸಂಜಿತ್ ಅವರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಓಕೆ, ಇದೆಲ್ಲಿ ನಡೀತು ಅಂದರೆ ದುಬೈಯಲ್ಲಿ ನಡೆದಿದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 35ನೇದು ಇಂಜೆನಿವಿಟಿ ಹೆಲಿಕಾಪ್ಟರ್ನ ಆಡಿಯೋ ವಿಡಿಯೋ ಸೆರೆ ಹಿಡಿದಿರ್ತಕ್ಕಂಥ ಅಮೆರಿಕದ ನಾಸಾದ ಮಾರ್ಸ್ ರೋವರ್ ಪರ್ಸಿವಿಯರೆನ್ಸ್. ಓಕೆ, ನೋಡಿ ಇಲ್ಲಿ ಏನಂದರೆ ನಾಸಾದ ಮಾರ್ಸ್ ರೋವರ್ ಯಾವುದು ಅಂತ ಕೇಳಿದರೆ ಪರ್ಸಿವಿಯರೆನ್ಸ್, ಮತ್ತು ಆ ಒಂದು ಹೆಲಿಕಾಪ್ಟರ್ ಹೆಸರೇನು ಕೇಳಿದರೆ ಇಂಜೆನಿವಿಟಿ. ಓಕೆ, ಅದರ ಒಂದು ಆಡಿಯೋ ವಿಡಿಯೋ ರೆಕಾರ್ಡನ್ನು ಮಾಡಿಕೊಂಡಿದೆ ಈ ಒಂದು ಪರ್ಸಿವಿಯರೆನ್ಸ್ ಮಾರ್ಸ್ ರೋವರ್. ಓಕೆ, ಈ ವಿಡಿಯೋ ಆಡಿಯೋಗಳನ್ನು ಕಳಿಸಿದ್ದು ಈ ರೀತಿ ಒಂದು ಬೇರೆ ಗ್ರಹದಲ್ಲಿ ಹೆಲಿಕಾಪ್ಟರ್ನ ಆರಿಸಿರ್ತಕ್ಕಂಥದ್ದು ನಾಸಾದ ಸಾಧನೆ ಆಗುತ್ತೆ, ಮತ್ತು ಆ ಒಂದು ಹೆಲಿಕಾಪ್ಟರ್ ಆರಬೇಕಾದ್ರೆ ಅದರ ಸೌಂಡನ್ನು ಕ್ಯಾಪ್ಚರ್ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಸಾಧನೆ. ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 36 ಆಗುತ್ತೆ. IUCN ವರದಿಯನ್ನು ನೀಡಿದೆ, ಆ ವರದಿ ಹೆಸರು ಏನು ಅಂದರೆ IUCN ರಿಪೋರ್ಟ್ ನೇಚರ್ ಇನ್ ಎ ಗ್ಲೋಬಲೈಸ್ಡ್ ವರ್ಲ್ಡ್ ಕಾನ್ಫ್ಲಿಕ್ಟ್ ಆ್ಯಂಡ್ ಕನ್ಸರ್ವೇಷನ್ ಅಂತ. ಓಕೆ, ಇದರ ಉದ್ದೇಶ ಏನು ನೋಡ್ತಾ ಹೋಗೋಣ. ನೋಡಿ, ಕಾನ್ಫ್ಲಿಕ್ಟ್ ಆ್ಯಂಡ್ ಕನ್ಸರ್ವೇಷನ್ IUCN ನೀಡಿರ್ತಕ್ಕಂಥ ಒಂದು ರಿಪೋರ್ಟ್ ಆಗುತ್ತೆ. ಓಕೆ, ಇದರಲ್ಲಿ ಏನಾಗುತ್ತೆ, ಭಾಳಷ್ಟು ಒಂದು ಸ್ಪೀಸೀಸು ಕನ್ಸರ್ವ್ ಮಾಡೋದರಲ್ಲಿ ಭಾಳಷ್ಟು ಕಾನ್ಫ್ಲಿಕ್ಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ನೋಡಿ, IUCN therefore explores the complex relationship between nature and conflict to inform policies to better advance the both peace building and conservation. ಇಲ್ಲೇನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ IUCN ಅಂದ್ರೇನು, ಅದರ ಒಂದು ಫುಲ್ ಫಾರ್ಮ್ ಕೇಳ್ಬೋದು, ಮತ್ತು ಅದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳ್ಬೋದು. ಓಕೆ, ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡಲ್ಲಿದೆ ಈ ಒಂದು IUCN ಒಂದು ಹೆಡ್ ಕ್ವಾರ್ಟರ್. ಮತ್ತು ಈ ಒಂದು IUCN ಒಂದು ರೆಡ್ ಲಿಸ್ಟ್ ಅಂತ ಬಿಡುತ್ತೆ. ಆ ರೆಡ್ ಲಿಸ್ಟಲ್ಲಿ ಅಂದರೆ ಯಾವ ಯಾವ ಗ್ರೂಪ್ಗಳಿದ್ದಾವೆ, ಎಷ್ಟು ಗ್ರೂಪ್ಗಳಿದ್ದಾವೆ, IUCN ಥ್ರೆಟನ್ಡ್ ಸ್ಪೀಸೀಸ್ ಅಂದ್ರೇನು, ಸೊ ಅವುಗಳು ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಿನಲ್ಲಿ IUCN ನೀಡಿರ್ತಕ್ಕಂಥ ರಿಪೋರ್ಟು ನೇಚರ್ ಇನ್ ಎ ಗ್ಲೋಬಲೈಸ್ಡ್ ವರ್ಲ್ಡ್ ಕಾನ್ಫ್ಲಿಕ್ಟ್ ಆ್ಯಂಡ್ ಕನ್ಸರ್ವೇಷನ್ ಅಂತ. ಓಕೆ, ನೆಕ್ಸ್ಟು ಜಪಾನ್ನಿಂದ ಸುಯೇಜ್ ಕಾಲುವೆಗೆ ಪರ್ಯಾಯ ಮಾರ್ಗಗಳ ಪ್ರಸ್ತಾಪ. ಜಪಾನ್ ಪ್ರಪೋಸಸ್ ಆಲ್ಟರ್ನೇಟಿವ್ ಟು ಸುಯೇಜ್ ಕೆನಾಲ್.
ಹಾಗಾದರೆ ಸೂಯೆಜ್ ಕೆನಾಲ್ ಇತ್ತೀಚೆಗೆ ಭಾಳ ಒಂದು ಸುದ್ದಿಯಲ್ಲಿತ್ತು, ಸೂಯೆಜ್ ಕೆನಾಲ್ ಬ್ಲಾಕೇಡ್ ಅಂತ. ಓಕೆ, ಸೊ ಏಪ್ರಿಲ್ 2021 ಈ ಒಂದು ಘಟನೆ ನಡೆದಿತ್ತು. ಆ ಒಂದು ಶಿಪ್ನ ಹೆಸರೇನಂತ ಕೇಳಿದರೆ ಎವರ್ ಗಿವನ್ ಆಗುತ್ತೆ. ಇದು ಸೂಯೆಜ್ ಕೆನಾಲನ್ನು ಬ್ಲಾಕ್ ಮಾಡಿತ್ತು. ಓಕೆ, ಇದರಿಂದ ಭಾಳಷ್ಟು ಲಾಸ್ ಕೂಡ ಆಗಿತ್ತು. ಅದಕ್ಕೋಸ್ಕರ ಈಗ ಜಪಾನ್ ಅವರು 2 ಆಲ್ಟರ್ನೇಟಿವ್ ರೂಟ್ಗಳನ್ನು ರಷ್ಯಾ ಮೂಲಕ ಫೈಂಡ್ ಮಾಡ್ತಾ ಇದ್ದಾರೆ. ಒಂದು ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ, ಇನ್ನೊಂದು ನಾರ್ದರ್ನ್ ಸೀ ರೂಟ್ ಅಂತ. ಓಕೆ, ಇವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪ್ಡೇಟ್ಗಳು ಬರ್ತವೆ, ಅವಾಗ ನೋಡೋಣ. ಈಗ ನಾರ್ದರ್ನ್ ಸೀ ರೂಟ್ ಎಲ್ಲಿ ಬರುತ್ತೆ ಅಂದರೆ ಈ ಥರ ಜಪಾನ್ ಈ ರೀತಿಯಾಗಿ ಒಂದು ಸೂಯೆಜ್ ಕೆನಾಲ್ ರೂಟ್ ಇತ್ತು, ಇದು ಮೊದಲನೇದು, ಇದರ ಮುಖಾಂತರ ಹೋಗಬೇಕಾಗಿತ್ತು. ಈಗ ಸಪೋಸ್ ನೆದರ್ಲ್ಯಾಂಡ್ನ ರೊಟರ್ಡ್ಯಾಮ್ಗೆ ಹೋಗ್ಬೇಕಂದ್ರೆ ಈ ರೀತಿಯ ಒಂದು ಪಾತನ್ನು ಬಳಸ್ತಾ ಇದ್ರು. ಬಟ್ ರಷ್ಯಾ ಥ್ರೂ ನಾರ್ದರ್ನ್ ಸೀ ಮುಖಾಂತರ ಈ ಹೊಸ ಒಂದು ರೂಟನ್ನು ಬಳಸ್ತಾ ಇದ್ದಾರೆ. ಯಾಕಂದರೆ ಸೂಯೆಜ್ ಕೆನಾಲ್ ಬ್ಲಾಕ್ ಆಗಿದ್ದಕ್ಕೆ ಈ ಒಂದು ಹೊಸ ರೂಟ್ಗಳನ್ನು ಫೈಂಡ್ ಮಾಡ್ತಾ ಇದೆ ಜಪಾನ್. ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ಅಂತ, ಅದ್ರ ಮುಖಾಂತರನೂ ಕೂಡ ಹೋಗ್ಬೋದು ಅಂತಕ್ಕಂಥ ಒಂದು ಪ್ಲಾನನ್ನು ಹಾಕ್ಕೊಂಡಿದೆ. ನೋಡಿ, ನಾರ್ದರ್ನ್ ಸೀ ರೂಟ್ ಇಲ್ಲಿದೆ, ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ಮುಖಾಂತರನೂ ಕೂಡ ಈ ಒಂದು ಸೂಯೆಜ್ ಕೆನಾಲನ್ನು ಬಳಸ್ತೇನೆ ಹೋಗ್ಬೋದು ಅಂತಕ್ಕಂಥ 2 ರೂಟ್ಗಳನ್ನು ಈಗ ಜಪಾನ್ ಪ್ರಪೋಸ್ ಮಾಡಿದೆ. ಸೊ ನೆಕ್ಸ್ಟ್ 38ನೇ ಪ್ರಶ್ನೆ, ಅಮರ್ತ್ಯ ಸೇನ್ಗೆ ಸಾಮಾಜಿಕ ವಿಜ್ಞಾನದಲ್ಲಿ ಸ್ಪೇನ್ನ ಉನ್ನತ ಪ್ರಶಸ್ತಿ. ಅಮರ್ತ್ಯ ಸೇನ್ ಕಾನ್ಫರ್ಡ್ ಸ್ಪೇನ್ ಟಾಪ್ ಅವಾರ್ಡ್ ಇನ್ ಸೋಷಿಯಲ್ ಸೈನ್ಸ್. ಯಾವ ವಿಭಾಗ ಅಂದರೆ ಸಾಮಾಜಿಕ ವಿಜ್ಞಾನ ವಿಭಾಗದಲ್ಲಿ. ನೋಡಿ, ಅಮರ್ತ್ಯ ಸೇನ್ ಗೆಟ್ಸ್ ಸ್ಪೇನ್ಸ್ ಟಾಪ್ ಅವಾರ್ಡ್. ಇಂಡಿಯನ್ ಎಕನಾಮಿಸ್ಟ್ ಅಂಡ್ ನೊಬೆಲ್ ಲಾರೆಟ್ ಅಮರ್ತ್ಯ ಸೇನ್ ಹ್ಯಾಸ್ ಬೀನ್ ಕಾನ್ಫರ್ಡ್ ವಿತ್ ಸ್ಪೇನ್ಸ್ ಟಾಪ್ ಪ್ರಿನ್ಸಸ್ ಆಫ್ ಎಶ್ಯೂರೀಸ್ ಅವಾರ್ಡ್ ಅಂತ. ಓಕೆ, ಇದು ಯಾವ ವಿಭಾಗದಲ್ಲಿ ಅಂದರೆ ಸೋಷಿಯಲ್ ಸೈನ್ಸ್ ವಿಭಾಗದಲ್ಲಿ. ಯಾವ ದೇಶ ನೀಡಿದೆ ಅಂದರೆ ಸ್ಪೇನ್ ದೇಶ ನೀಡಿದೆ. ಹಾಗಾದರೆ ಅಮರ್ತ್ಯ ಸೇನ್ ಅವರು ಬ್ರಿಟಿಷ್ ಇಂಡಿಯಾದಲ್ಲಿ 1933 ಬೆಂಗಾಲ್ ಪ್ರೆಸಿಡೆನ್ಸಿಯ ಶಾಂತಿನಿಕೇತನದಲ್ಲಿ ಜನಿಸಿದ್ರು. ಅವರು ಹ್ಯೂಮನ್ ಡೆವಲಪ್ಮೆಂಟ್ ಥಿಯರಿ ಮತ್ತು ಫೆಮೈನ್ ಕಾಂಟ್ರಿಬ್ಯೂಷನನ್ನು ಮಾಡಿದ್ದಾರೆ. ಇವರಿಗೆ 1998 ನೊಬೆಲ್ ಅವಾರ್ಡ್ ಕೂಡ ದೊರಕಿತ್ತು. 1999 ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೀವಿ. ಓಕೆ, ಸೊ ನೆಕ್ಸ್ಟ್ 39ನೇ ಪ್ರಶ್ನೆ, ಜಾಗತಿಕ 1 ದಶಕದ ಹವಾಮಾನ ವರದಿ, ಗ್ಲೋಬಲ್ ಆ್ಯನ್ಯುವಲ್ ಟು ಡಿಕೆಡಲ್ ಕ್ಲೈಮೇಟ್ ಅಪ್ಡೇಟ್. ಹಾಗಾದರೆ ಯಾವ ರೀತಿಯ ಒಂದು ಕ್ಲೈಮೇಟ್ ಅಪ್ಡೇಟ್ ಇದೆ ಅನ್ನೋದಾದರೆ ನೋಡಿ, ಇದನ್ನು ಈ ಒಂದು ರಿಪೋರ್ಟನ್ನು ಅಪ್ಡೇಟನ್ನು ನೀಡ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ವರ್ಲ್ಡ್ ಮೀಟಿಯರೋಲಾಜಿಕಲ್ ಆರ್ಗನೈಜೇಷನ್, WMO ಅಂತ ಕರಿತೀವಿ. ಅವರು ಈ ಒಂದು ರಿಪೋರ್ಟನ್ನು ನೀಡಿರ್ತಕ್ಕಂಥದ್ದು. ಹಾಗಾದರೆ ಕ್ಲೈಮೇಟ್ ಯಾವ ಥರ ಇದೆ ಅಂದರೆ ನೋಡಿ, ಆ್ಯನ್ಯುವಲ್ ಗ್ಲೋಬಲ್ ಟೆಂಪ್ರೇಚರ್ ಈಸ್ ಲೈಕ್ಲಿ ಟು ಬಿ ಅಟ್ಲೀಸ್ಟ್ 1% ವಾರ್ಮರ್ ದ್ಯಾನ್ ದ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಸ್. ಅಂದರೆ 1850 ಅಥವಾ 1900 ಸಮಯದಲ್ಲಿ ಏನು ಒಂದು ಟೆಂಪ್ರೇಚರ್ ಇತ್ತು ಅದಕ್ಕಿಂತಲೂ ಅಟ್ಲೀಸ್ಟ್ 1% ಟೆಂಪ್ರೇಚರ್ ಆದರೂ ಹೆಚ್ಚಿಗೆ ಆಗುತ್ತೆ ಈ ಒಂದು ಮುಂದಿನ 5 ವರ್ಷಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. 2020ರಿಂದ 2024 ಒಂದು ಪೀರಿಯಡಲ್ಲಿ. ಓಕೆ, ಜೊತೆಗೆ ಅಟ್ಲೀಸ್ಟ್ ಒಂದು ಯಾವುದಾದ್ರೂ 1 ಮಂತಲ್ಲಿ 1.5% ವಾರ್ಮರನ್ನು ನಾವು ಕಾಣ್ಬೋದು. ನೆಕ್ಸ್ಟ್ 5 ಇಯರ್ಸಲ್ಲಿ ಅಟ್ಲೀಸ್ಟ್ 1 ಮಂತ್ ಯಾವುದಾರ ಒಂದು ಹೈಯೆಸ್ಟ್ ಮಂತ್ ತೆಗೆದುಕೊಂಡ್ರೆ 1.5% ಅಷ್ಟು ಹೋಗ್ಬೋದು ಅಂತಕ್ಕಂಥ ಒಂದು ವರದಿಯನ್ನು ನೀಡ್ತಾ ಇದ್ದಾರೆ. ಇನ್ನು ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಹೆಚ್ಚಿನ ಒಂದು ಉಷ್ಣತೆಯನ್ನು ಕಾಣ್ಬೋದು. ಜೊತೆಗೆ ಸೌತ್ ಅಮೆರಿಕಾ, ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಕೂಡ ಒಂದಷ್ಟು ಹೆಚ್ಚಿನ ಉಷ್ಣತೆಯನ್ನು ಇತ್ತೀಚಿನ ದಿನಗಳಲ್ಲಿ ಎಷ್ಟು ಉಷ್ಣತೆಯನ್ನು ಕಂಡಿತು ಅದಕ್ಕಿಂತಲೂ ಹೆಚ್ಚಿನ ಉಷ್ಣತೆಯನ್ನು ಈ ಒಂದು ಮುಂದಿನ 5 ವರ್ಷಗಳಲ್ಲಿ ಕಾಣ್ಬೋದು ಅಂತಕ್ಕಂಥ ವರದಿಯನ್ನು ವರ್ಲ್ಡ್ ಮೀಟಿಯರೋಲಾಜಿಕಲ್ ಆರ್ಗನೈಜೇಷನ್ WMO ದವರು ನೀಡಿದ್ದಾರೆ. ಸೊ ನೆಕ್ಸ್ಟ್ RBI ವಾರ್ಷಿಕ ವರದಿ 2021 ಆಗುತ್ತೆ. RBI ಆ್ಯನ್ಯುವಲ್ ರಿಪೋರ್ಟ್ 2021. ಅದರಲ್ಲಿ ಏನಿದೆ ಅಪ್ಡೇಟ್ ಅನ್ನೋದಾದರೆ ನೋಡಿ, ಲಾಸ್ಟ್ ಇಯರಲ್ಲಿ ಅಂದರೆ 2020-21ನೇ ಸಾಲಿನಲ್ಲಿ ಒಟ್ಟು 50,000 ಕೋಟಿ ರೂಪಾಯಿಗಳ ಒಂದು ಫಾರಿನ್ ಎಕ್ಸ್ಚೇಂಜನ್ನು, ವಿದೇಶಿ ವಿನಿಮಯವನ್ನು RBI ಗಳಿಸಿದೆ. ಸೊ ಎಲ್ಲಿಂದ ಅಂದರೆ ಸುಮಾರು 30,000 ಕೋಟಿಯಿಂದ 50,000 ಕೋಟಿ ಅಂದರೆ 20,000 ಕೋಟಿ ರೂಪಾಯಿಗಳ ವಿದೇಶಿ ವಿನಿಮಯವನ್ನು, ಫಾರಿನ್ ಎಕ್ಸ್ಚೇಂಜನ್ನು RBI ಗಳಿಸಿದೆ. ಜೊತೆಗೆ 99,122 ಕೋಟಿ ರೂಪಾಯಿಗಳ ಒಂದು ಅಮೌಂಟನ್ನು ಸರ್ಕಾರಕ್ಕೆ ನೀಡಿದೆ ಅಂತಕ್ಕಂಥದ್ದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದು ಈ ಕೋವಿಡ್-19 ಪ್ಯಾಂಡಮಿಕ್ ಟೈಮಲ್ಲಿ ಭಾಳಷ್ಟು ಸಹಾಯವನ್ನು ನೀಡಿದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ. ಓಕೆ, ಇನ್ನು ಈ ಫ್ರಾಡ್ ಕೇಸಸ್ ಏನಿದೆ ಅದ್ರ ಬಗ್ಗೆನೂ RBI ಆ್ಯನ್ಯುವಲ್ ರಿಪೋರ್ಟಲ್ಲಿ ಹೇಳಿದರೆ ಫ್ರಾಡ್ ಕೇಸಸ್ ಗೌರ್ನಮೆಂಟ್ ಬ್ಯಾಂಕ್ಸಲ್ಲಿ ಕಡಿಮೆ ಆಗಿದೆ, ಬಟ್ ಪ್ರೈವೇಟ್ ಬ್ಯಾಂಕ್ಸಲ್ಲಿ ಇನ್ಕ್ರೀಸ್ ಆಗಿದೆ ಅಂತಕ್ಕಂಥದ್ದು. ಓಕೆ, ಸೊ ಇದು ಒಂದು ಅಪ್ಡೇಟ್ ಕೂಡ ಇಂಪಾರ್ಟೆಂಟ್. ಓಕೆ, ಸೊ ಹೀಗೆ 2021 4ನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳ 2ನೇ ಭಾಗ ಆಗುತ್ತೆ. ಇದರಲ್ಲೂ ಕೂಡ 20 ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡಿದ್ವಿ. ಸೊ ಹಾಗಾದರೆ ಮೇ 2021
4ನೇ ವಾರದಲ್ಲಿ 40 ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡಿದಂಗಾಯಿತು. ಸೊ ಮುಂದಿನ ಒಂದು ಜೂನ್ ತಿಂಗಳ ವಿಡಿಯೋಗಳನ್ನು ಕೂಡ ಆದಷ್ಟು ಬೇಗನೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.